ನಮಸ್ಕಾರ. ಡಿಕೆ ಸರ್ಕಾರ ನಿರೀಕ್ಷೆ ಏನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಎಂಬ ಹೆಸರಿನ ನಾನು ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದರು. 23ನೇ ವಯಸ್ಸಿಗೆ ರಾಜಕಾರಣಕ್ಕೆ ಕಾಲಿಟ್ಟಿದ್ದಂತಹ ಡಿಕೆ ಶಿವಕುಮಾರ್ ದೇವೇಗೌಡರ ಎದುರಲ್ಲಿ ಮೊದಲ ಚುನಾವಣೆಯನ್ನು ಸೋತರು. ಅದಾದ ನಂತರ ಚುನಾವಣೆಯನ್ನು ಗೆಲ್ತಾ ಬಂದು 8 ಬಾರಿ ಸಾತನೂರು ಮತ್ತು ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ತಾ ತಮ್ಮ ರಾಜಕೀಯ ಪಯಣವನ್ನು ಆರಂಭಿಸಿದರು. 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತಹ ಸಮಯದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಅದಕ್ಕೆ ಇದೀಗ ಸಮಯ ಕೂಡಿ ಬಂತು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಡಿಕೆ ಶಿವಕುಮಾರ್ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಮುಖಾಂತರ ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ಪಯಣವನ್ನು ನೋಡ್ತಾ ಇದೆ, ಮತ್ತೊಂದು ದಿಕ್ಕಿನತ್ತ ಸಾಗ್ತಾ ಇದೆ. ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಚರ್ಚೆಗಳು ರಾಜ್ಯ ರಾಜಕಾರಣದಲ್ಲಿ ಅಥವಾ ಇಡೀ ರಾಷ್ಟ್ರದಾದ್ಯಂತ ಕಳೆದ 2 ವರ್ಷಗಳಿಂದ ವಿಪರೀತವಾಗಿ ಕೇಳಿ ಬಂದಿತ್ತು. ಅದಕ್ಕೆ ಪುಷ್ಟಿ ಎನ್ನುವಂತೆ ಕಳೆದ 1 ವಾರದಿಂದ ಆಗಿರುವಂತಹ ಬದಲಾವಣೆಗಳನ್ನು ನೀವು ಗಮನಿಸಿದಿರಿ. ಈ ಬದಲಾವಣೆಯ ಮಹಾಪರ್ವವೇ ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ದೊಡ್ಡ ಹಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿ ಆಗಿರೋದು. ಸಹಜವಾಗಿ ಮುಖ್ಯಮಂತ್ರಿ ಬದಲಾವಣೆಯಾದಾಗ ರಾಜ್ಯದ ಜನರ ನಿರೀಕ್ಷೆಗಳು, ಸರ್ಕಾರದಲ್ಲಿ ಆಗುವಂತಹ ಆಗುಹೋಗುಗಳು ಏನೆಲ್ಲ ಆಗಬಹುದು ಎನ್ನುವಂಥದ್ದೆಲ್ಲವೂ ಕೂಡ ನಿರೀಕ್ಷೆಗಿರುತ್ತೆ. ಇದೇ ಈ ಕ್ಷಣದ ವಿಶೇಷ. ಡಿಕೆ ಸರ್ಕಾರ ನಿರೀಕ್ಷೆ ಏನು? ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಡಿಕೆ ಶಿವಕುಮಾರ್ ಯಾವಾಗಲೂ ಪ್ರಯತ್ನದ ಮೇಲೆ ಅಥವಾ ಪ್ರಾರ್ಥನೆಯ ಮೇಲೆ ಅತಿ ಹೆಚ್ಚು ನಂಬಿಕೆಯನ್ನು ಇಟ್ಕೊಂಡು ಬಂದವರು. ಪ್ರಾರ್ಥನೆ ಫಲಿಸುತ್ತೆ, ಕೆಲಸಗಳು ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ಅವರು ಒಂದು ಮಾತನ್ನು ಪದೇ ಪದೇ ಉಲ್ಲೇಖ ಮಾಡ್ತಾ ಇದ್ರು, ನಾನು ಕೆಲಸ ಮಾಡಿದ್ದೀನಿ, ಕೆಲಸಕ್ಕೆ ಕೂಲಿ ಬೇಕು ಅಂತ. ಅಂದರೆ ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ, ಪಕ್ಷವನ್ನು ಗೆಲ್ಲಿಸಿದ್ದೀನಿ. ವೀರೇಂದ್ರ ಪಾಟೀಲರ ನಂತರ 1989ರ ಚುನಾವಣೆಯ ನಂತರ ಇಡೀ ಕಾಂಗ್ರೆಸ್ ಪಾಳೆಯ 2023ರಲ್ಲಿ 135 ಸ್ಥಾನಗಳನ್ನು ಗೆದ್ದಿತ್ತು. ಅವತ್ತು 189 ಗೆದ್ದಿದ್ದರು. ಅದಾದ ನಂತರ ಒಂದು ಐತಿಹಾಸಿಕ ತೀರ್ಮಾನವನ್ನು ರಾಜ್ಯದ ಜನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಪಾಳೆಯಕ್ಕೆ ಅವತ್ತು ಕೊಟ್ಟಿತ್ತು. ಇವತ್ತು ಕೊನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಸೆ ಈಡೇರಿದೆ, ಅದು ಮುಖ್ಯಮಂತ್ರಿ ಆಗುವ ಮುಖಾಂತರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರು. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿದ್ದಾರೆ. ಏನೆಲ್ಲ ಆಯಿತು ಲೋಕಭವನದಲ್ಲಿ ಒಂದ್ಸರಿ ನೋಡೋಣ. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು, ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನಾನು ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ
ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ. ಡಿ.ಕೆ. ಶಿವಕುಮಾರ್ ಯಾವ ಅಜ್ಜಯ್ಯನನ್ನ ನಂಬಿದ್ರು, ಯಾವ ಅಜ್ಜಯ್ಯ ನನ್ನನ್ನು ಕೈ ಹಿಡಿತಾನೆ ಅಂತ ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಾ ಇದ್ರು. ಆ ಅಜ್ಜಯ್ಯನ ಕೃಪಕಟಾಕ್ಷ ಮತ್ತು ಆಶೀರ್ವಾದದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಜೊತೆಗೆ ವೀರ ಗಂಗಾಧರ ಸ್ವಾಮೀಜಿಯ ಅಜ್ಜನ ಹೆಸರಿನಲ್ಲಿ ಪ್ರಮಾಣವನ್ನು ಸ್ವೀಕಾರ ಮಾಡಿದರು ಡಿ.ಕೆ. ಶಿವಕುಮಾರ್. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಪದಗ್ರಹಣ. ಅಂದರೆ ಈ ಹಿಂದೆ ಬೆಂಗಳೂರು ಗ್ರಾಮಾಂತರವಾಗಿದ್ದಂತಹ, ಅದಾದ ನಂತರ ರಾಮನಗರ, ಇವತ್ತಿನ ಬೆಂಗಳೂರು ದಕ್ಷಿಣ, ಈ ಭಾಗದಿಂದ ಆಯ್ಕೆಯಾದಂತಹ ಮುಖ್ಯಮಂತ್ರಿ ಇವರು 5ನೇ ಮುಖ್ಯಮಂತ್ರಿ. ಅತಿ ಹೆಚ್ಚು ಮುಖ್ಯಮಂತ್ರಿಗಳು ಇಲ್ಲಿಂದ ಆಯ್ಕೆ ಆಗಿದ್ದಾರೆ. 2ನೇ ಸ್ಥಾನ ಶಿವಮೊಗ್ಗಕ್ಕಿದೆ. ರಾಮಕೃಷ್ಣ ಹೆಗಡೆ, ಅದಾದ ನಂತರ ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ, ಇದೀಗ ಡಿ.ಕೆ. ಶಿವಕುಮಾರ್. ಈ ಭಾಗದಿಂದ ಆಯ್ಕೆಯಾಗಿ ಬಂದಂತಹ ಮುಖ್ಯಮಂತ್ರಿಗಳು ಇದೀಗ ಡಿ.ಕೆ. ಶಿವಕುಮಾರ್ ಕೂಡ ಅಂಥದ್ದೊಂದು ದಾಖಲೆಯನ್ನು ಬರೆದಿದ್ದಾರೆ. ವಿಪರ್ಯಾಸ ಅಂದರೆ ಅತಿ ಹೆಚ್ಚು ಮುಖ್ಯಮಂತ್ರಿಗಳನ್ನು ಕೊಟ್ಟಿರುವಂತಹ ಈ ಜಿಲ್ಲೆಯಿಂದ ಆಯ್ಕೆಯಾಗಿರುವ ಯಾವ ಮುಖ್ಯಮಂತ್ರಿಗಳು ಕೂಡ 5 ವರ್ಷಗಳನ್ನು ಪೂರೈಕೆ ಮಾಡಿಲ್ಲ ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ಸಂಗತಿ. ಇದೀಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಸರ್ಕಾರಕ್ಕೆ 3 ವರ್ಷ ಆಗಿದ್ದರ ಸಮಯದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಹೀಗಾಗಿ ಅಲ್ಲಿಂದ ಆಯ್ಕೆಯಾಗಿ ಬಂದಿರುವಂತಹ ರಾಮಕೃಷ್ಣ ಹೆಗಡೆ ಅವರು ಹೊರಗಿನವರು, ಅಲ್ಲಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ದೇವೇಗೌಡರು ಕೂಡ ಹಾಸನದವರು, ಅಲ್ಲಿ 1999ರಲ್ಲಿ ಸೋಲ್ತಾರೆ. ಅದಾದ ನಂತರ ಇಲ್ಲಿ ದೊಡ್ಡ ಬೆಳವಣಿಗೆಗಳೆಲ್ಲ ಆಗುತ್ತೆ. ಇಲ್ಲಿ ಬಂದು ರಾಜಕೀಯ ಪುನರ್ಜನ್ಮವನ್ನು ಕಡುಕೊಳ್ತಾರವರು. ಇಲ್ಲಿ ಅವರು ತಮ್ಮ ರಾಜಕೀಯ ಅಧಿಪತ್ಯವನ್ನು ಸ್ಥಾಪನೆ ಮಾಡ್ತಾರೆ. ನೀವು ನೋಡಿ, ಗಮನಿಸಬೇಕಾದ ಸಂಗತಿ ಅಂತ ಹೇಳಿದೆ, ದೇವೇಗೌಡರ ಕುಟುಂಬ ಮತ್ತು ಡಿ.ಕೆ. ಶಿವಕುಮಾರ್ ಇವರಿಬ್ಬರೂ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರುವಂತಹ ಪ್ರಬಲ ನಾಯಕರು. ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥವರು. ಕುಮಾರಸ್ವಾಮಿ ಎನ್ನುವಂಥ ಒಂದು ಘಟಾನುಘಟಿ ನಾಯಕ, ಅವರ ಪುತ್ರನನ್ನು ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಯಾವಾಗಲೂ ಕೂಡ ಹೇಳ್ತಾ ಇದ್ರಂತೆ, ಅವರದ್ದು ಹಾಸನ, ನಮ್ಮದು ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ, ಇವತ್ತಿನ ಬೆಂಗಳೂರು ದಕ್ಷಿಣ. ವಲಸಿಗರವರು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ರಾಜಕೀಯ ಪುನರ್ಜನ್ಮಕ್ಕಾಗಿ ಅಂತ. ಆದರೆ ಆ ತೀವ್ರತರನಾದಂತಹ ಪೈಪೋಟಿಯ ನಡುವೆಯೂ ಕೂಡ ಡಿ.ಕೆ. ಶಿವಕುಮಾರ್ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹೀಗಾಗಿನೇ 2023ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಬೆಲ್ಟ್ ಏನಿದೆ, ಅದು ಮಂಡ್ಯ, ಚಾಮರಾಜನಗರ, ಮೈಸೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಈ ಎಲ್ಲೆಲ್ಲಿ ಒಕ್ಕಲಿಗ ಸಮುದಾಯದ ಓಟ್ಗಳ ಸಂಖ್ಯೆ ಜಾಸ್ತಿ ಇದೆಯೋ ನನಗೊಂದು ಅವಕಾಶ ಕೊಡಿ ಅನ್ನುವಂತಹ ಮಾತುಗಳನ್ನು ಇದೇ ಡಿ.ಕೆ. ಶಿವಕುಮಾರ್ ಅವರು ಕೇಳ್ತಾ ಬಂದಿದ್ದರು. ಅದರ ಭಾಗವಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿ ಅತಿ ಹೆಚ್ಚು ಓಟನ್ನು ಕಾಂಗ್ರೆಸ್ಸಿಗೆ ಮಾಡಿತ್ತು. 2024ರಲ್ಲಿ ಅದು ಬದಲಾವಣೆ ಆಗಿದ್ದನ್ನು ನೋಡಿದ್ದೀವಿ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಈ ರಾಜಕೀಯ ಪಯಣ ಸುಗಮವಾಗಿತ್ತ? ಸಹಜವಾಗಿರಲಿಲ್ಲ. ಏಕೆಂದರೆ 1983ರಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಆಗಿದ್ದಂತಹ NSUI ಯಲ್ಲಿ ಇವರು ಸಕ್ರಿಯವಾಗಿರ್ತಾರೆ. ನೀವು ಅವಾಗ ಡಿ.ಕೆ. ಶಿವಕುಮಾರ್ ಪದೇ ಪದೇ ಹೇಳ್ತಾ ಇರ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು. ಅವತ್ತಿನ ವಿದ್ಯಾರ್ಥಿ ಚುನಾವಣೆಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ಹ್ಯಾಂಡಲ್ ಮಾಡ್ತಾ ಇದ್ರು. ಯಾಕಂದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿದ್ಯಾರ್ಥಿ ಸಂಘದ ಚುನಾವಣೆಗಳು ಪ್ರತಿಷ್ಠೆಯಾಗಿ ಕಾಡ್ತಾ ಇತ್ತು. ಯಾರು ಗೆಲ್ತಾರೆ, ಯಾವ ಟೀಮ್ನವ್ರು ಗೆಲ್ತಾರೆ, ಯಾವ ಬಣದವ್ರು ಗೆಲ್ತಾರೆ, ಎಲ್ಲವೂ ಕೂಡ ಲೆಕ್ಕಾಚಾರ ಇರ್ತಿತ್ತು. ಹೀಗಾಗಿ NSUI ಮುಖಾಂತರ ರಾಜಕಾರಣಕ್ಕೆ ಪ್ರವೇಶ ಮಾಡಿದವರು ಡಿ.ಕೆ. ಶಿವಕುಮಾರ್. ಇವರ ವಿದ್ಯಾರ್ಥಿ ನಾಯಕತ್ವವನ್ನು ಗುರುತು ಮಾಡಿದವರು ಯಾರು? ಬಂಗಾರಪ್ಪನವರು ಗುರುತಿಸ್ತಾರೆ. ವಿದ್ಯಾರ್ಥಿ ನಾಯಕತ್ವವನ್ನು ಗುರುತಿಸಿ ಇವರನ್ನು ಸಕ್ರಿಯ ರಾಜಕಾರಣಕ್ಕೆ ಕರ್ಕೊಂಡ್ಬರ್ತಾರೆ. ಅದಕ್ಕಾಗನೇ ಡಿ.ಕೆ. ಶಿವಕುಮಾರ್ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ, ನನಗೆ ರಾಜಕಾರಣದ ಅ-ಆ-ಇ-ಯನ್ನು ಕಲಿಸಿದವರು, ನನಗೆ ರಾಜಕಾರಣದ ಮೊದಲ ಮೆಟ್ಟಲನ್ನು ಹತ್ತಿಸಿದವರು ಬಂಗಾರಪ್ಪನವರು ಅಂತ. ಬಂಗಾರಪ್ಪನವರ ಗೌರ್ಮೆಂಟ್ನಲ್ಲಿ ಇವರು ಜೈಲ್ ಮಿನಿಸ್ಟರ್ ಕೂಡ ಆಗ್ತಾರೆ. ಅದರ ಬಗ್ಗೆ ಅವರು ಮಾತನಾಡಿದ್ದಾರೆ ಅನೇಕ ಬಾರಿ. ಈ ಹಿಂದೆ ದೇವರಾಜ್ ಅರಸು ಅವರು ಕೂಡ ಜೈಲ್ ಮಿನಿಸ್ಟರ್ ಆದರು, ಅದಾದ ನಂತರ ಚೀಫ್ ಮಿನಿಸ್ಟರ್ ಆದರು. ನಾನು ಕೂಡ ಈ ಹಿಂದೆ ಜೈಲ್ ಮಿನಿಸ್ಟರ್ ಆಗಿದ್ದೆ, ಇವತ್ತು ನಾನು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ಇವತ್ತು ನಿನಗೂ ಕೂಡ ಅವ್ರಿಗೆ ಏನೋ ಬರೆಯೋಕ್ಕೆ ಕೊಟ್ಟಿರ್ತಾರಂತಂದರೆ ಯಾವ್ಯಾವ ಖಾತೆ ಯಾರ್ಯಾರಿಗೆ ಹಂಚಿಕೆ ಅಂತ, ಇವತ್ತು ಕೂಡ ನಿನಗೆ ಜೈಲ್ ಮಿನಿಸ್ಟರ್ ಕೊಡ್ತಾ ಇದ್ದೀನಿ, ಇದಾದ ನಂತರ ನೀನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಅವತ್ತು ಬಂಗಾರಪ್ಪನವರು ಹೇಳಿದ್ರಂತೆ. ಅದನ್ನು ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮಾಡ್ಕೊಳ್ತಾರೆ. ಅದರ ಭಾಗವಾಗಿ ಇವತ್ತು ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ.
ಕಾಂಗ್ರೆಸ್ಗೂ ಕೂಡ ಒಂದು ಆತಂಕ ಇತ್ತು. ಒಂದು ದೊಡ್ಡ ಆಲದ ಮರ, ಸಿದ್ದರಾಮಯ್ಯ ಎನ್ನುವಂತಹ ಒಂದು ದೊಡ್ಡ ಆಲದ ಮರವನ್ನು ಕೆಳಗಿಳಿಸಿ ಅದರ ಪಕ್ಕಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ತೆಗೆದುಕೊಂಡು ಬಂದು ಅವರ ನಾಯಕತ್ವವನ್ನು ಇಲ್ಲಿ ಸ್ಥಾಪನೆ ಮಾಡುವುದು. ಜಾತಿಗಳ ಲೆಕ್ಕಾಚಾರ, ಪ್ರಾದೇಶಿಕ ಲೆಕ್ಕಾಚಾರಗಳು, ಶಾಸಕರ ಬಣಗಳ ಲೆಕ್ಕಾಚಾರದಲ್ಲಿ ಎಲ್ಲವೂ ಕೂಡ ಗುದ್ದಾಟ ಇತ್ತು. ಈ ಗುದ್ದಾಟದ ನಡುವೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಮೊನ್ನೆಯಷ್ಟೇ ದೆಹಲಿಗೆ ಕರೆಸಿ ಅವರ ನಡುವೆ ಮಾತುಕತೆಗಳನ್ನು ನಡೆಸಿ ಇದೀಗ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್. ಕನಕಪುರ ವಿಧಾನಸಭಾ ಕ್ಷೇತ್ರ, ಈ ಹಿಂದೆ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಡಿ ಕೆ ಶಿವಕುಮಾರ್ ಅವರಿದ್ದರು. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 83ರಲ್ಲಿ ದೇವೇಗೌಡರ ವಿರುದ್ಧ ಸೋಲ್ತಾರೆ ಇವರು, 89ರಲ್ಲಿ ಗೆಲ್ತಾರೆ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಗೆಲ್ತಾ ಬಂದಿರುವಂತಹ ಒಂದು ಐತಿಹಾಸಿಕ ದಾಖಲೆ ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲಿದೆ. ನೀವು ಜಸ್ಟ್ 2023ರ ಒಂದು ತುರಬ್ಯಾಕ್ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟಿ ಹಾಕಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಗೆದ್ದು ಬಂದಿದ್ದಂತಹ ಆರ್ ಅಶೋಕ್ ಅವರನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಕಾರಣ ಎರಡಿತ್ತು. ಒಂದು, ಆರ್ ಅಶೋಕ್ ಕೂಡ ಪ್ರಬಲ ನಾಯಕರು, ಒಕ್ಕಲಿಗ ಸಮುದಾಯ, ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯ. ಈ ಕಾರಣಕ್ಕಾಗಿ ಮತಗಳ ವಿಭಜನೆ ಆಗುತ್ತೆ, ಆ ಮುಖಾಂತರ ಬಿಜೆಪಿನ ಗೆಲ್ಲಿಸಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಇತ್ತು. ಎರಡನೇ ಲೆಕ್ಕಾಚಾರ ಇದ್ದಿದ್ದು, ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಪಕ್ಷದ ಯಾವುದೇ ಅಭ್ಯರ್ಥಿಗಳ ಪರವಾಗಿ ರಾಜ್ಯದ ಯಾವ ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಅವರು ಹೋಗಿ ಚುನಾವಣೆಯ ಪ್ರಚಾರ ಮಾಡಬಾರದು, ಹೀಗಾಗಿ ಅವರನ್ನು ಕ್ಷೇತ್ರದಲ್ಲಿ ಕಟ್ಟಿ ಹಾಕಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಅವರನ್ನು ಅಲ್ಲಿಳಿಸಿತು. ಇಬ್ಬರಿಗೆ ಮಾತ್ರ 2 ಕಡೆ ಸ್ಪರ್ಧೆ ಮಾಡೋದಕ್ಕೆ ಬಿಜೆಪಿ ಅವಕಾಶ ಕೊಟ್ಟಿತ್ತು. ಸಿದ್ದರಾಮಯ್ಯನವರ ವಿರುದ್ಧ ವಿ ಸೋಮಣ್ಣ, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆರ್ ಅಶೋಕ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದರು. ಪರಿಣಾಮ ಏನಾಗಿತ್ತು? ಅನೇಕ ಘಟಾನುಘಟಿ ನಾಯಕರುಗಳೊಂದು ಇದೇ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದರು. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರೆಲ್ಲ ಹೋದರು. ಪರಿಸ್ಥಿತಿ ಏನಾಯಿತು ಅಂತ ಹೇಳಿದರೆ, ಇದೇ ಡಿ ಕೆ ಶಿವಕುಮಾರ್ 2023ರ ಚುನಾವಣೆಯಲ್ಲಿ ಕನಕಪುರದಲ್ಲಿ ಗೆಲ್ಲುವ ಪ್ರಯತ್ನವನ್ನು ಮಾಡಿದರು, ಗೆದ್ದರು, ಐತಿಹಾಸಿಕ ನಿರ್ಣಯವನ್ನು ಕೂಡ ತೆಗೆದುಕೊಂಡರು. ಇದು ಒಂದು ಭಾಗ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣ 2023ರಲ್ಲಿ. ನೀವು ಅನೇಕ ಬಾರಿ ಕೇಳಿಸ್ಕೊಂಡಿದ್ದೀರಿ, ಸಿದ್ದರಾಮಯ್ಯನವರೇ ಅನೇಕ ಬಾರಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಶಾಸಕರ ಬೆಂಬಲ ಕಡಿಮೆ ಇದೆ, ಸಂಖ್ಯೆ ಕಡಿಮೆ ಇದೆ ಅಂತ. ಆದರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಪ್ರಯತ್ನ ಪಟ್ಟಿದ್ರು? ಶಾಸಕರ ಬೆಂಬಲ ಅಥವಾ ಶಾಸಕರು ಮಾತನಾಡುವಂತಹ ಮಾತುಗಳು ಅಂಕಿ ಸಂಖ್ಯೆಯ ಮೇಲೆ ಮುಖ್ಯಮಂತ್ರಿ ಸ್ಥಾನ ನಿರ್ಧಾರ ಆಗೋದಿಲ್ಲ, ಅದರ ಬದಲಾಗಿ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಅದಲು ಬದಲಾಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಇದೇ ಡಿ ಕೆ ಶಿವಕುಮಾರ್ ಮೇಲಿಂದ ಮೇಲೆ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದರು. ನೋಡಿ, ಏನಾದರೂ ಸ್ವಲ್ಪ ಆದರೂ ಏರುಪೇರು ಆಗುವಂಥ ಪ್ರಯತ್ನಗಳಾಯ್ತಾ? ಯಾರಾದರೂ ಬಹಿರಂಗವಾಗಿ ಅಸಮಾಧಾನ ಅವರು ಹಾಕಿದ್ದು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಮ್ಮ ಅದಕ್ಕೆ ಬೆಂಬಲ ಇಲ್ಲ ಅಂತ ಯಾರು ಮಾತನಾಡಿದ್ದು? ಯಾವುದೂ ಕೂಡ ಆಗಲಿಲ್ಲ. ಎಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಸೌಮ್ಯ ಸ್ವಭಾವದಿಂದ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ನಿಭಾಯಿಸಿತು. ಇದನ್ನು ನಿಭಾಯಿಸಿದ್ದರ ಪರಿಣಾಮವಾಗಿ ಇವತ್ತು ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಸ್ವೀಕಾರ ಮಾಡಿರೋದು. ಬೇರೆ ಬೇರೆ ಕಾರಣಗಳಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ದಲಿತ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕಾಗಿತ್ತು. ಯಾಕಂದರೆ ಅಹಿಂದ ವರ್ಗದ ಮತಗಳು ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಏನು ಬರ್ತಾ ಇತ್ತು, ಆ ಅಹಿಂದ ವರ್ಗಗಳ ಮತಗಳನ್ನು ವಾಪಸ್ ಕ್ರೋಢೀಕರಣ ಮಾಡೋದಕ್ಕೆ ದಲಿತ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದೊಂದು ಚರ್ಚೆಗಳಾಗಿತ್ತು. ನೀವು ಕಾಂಗ್ರೆಸ್ನಲ್ಲಿ ಅನೇಕ ಬಾರಿ ಬೆಳವಣಿಗೆಗಳಾಗಿದೆ. 2013ರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ಆದಂಥ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿ ಆದರೂ, ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿದ್ದಂತಹ ಅವತ್ತಿನ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಸ್ವಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಸೋತು ಬಿಡ್ತಾರೆ. ಅದು ಕೂಡ ಸಿದ್ದರಾಮಯ್ಯನವರಿಗೆ ಪ್ಲಸ್ ಆಯಿತು. ಹೀಗಾಗಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ರೇಸ್ನಲ್ಲಿರ್ತಾರೆ. ಮುಖ್ಯಮಂತ್ರಿ ಆಗಬೇಕು ಇನ್ನೇನು ಅನ್ನುವಂಥ ಎಲ್ಲ ಚರ್ಚೆಗಳಾಗ್ತಾ ಇದ್ದಂತಹ ಸಮಯದಲ್ಲಿ ಏನಾಯಿತು ಬೆಳವಣಿಗೆ? ಎಸ್.ಎಂ. ಕೃಷ್ಣ, ರಾಷ್ಟ್ರ ರಾಜಕಾರಣದಲ್ಲಿ ಇದ್ದಂಥ ಎಸ್.ಎಂ. ಕೃಷ್ಣ ಅವರನ್ನು ಕರೆದುಕೊಂಡು ಬಂದು ರಾಜ್ಯ ರಾಜಕಾರಣಕ್ಕೆ ಕರೆದುಕೊಂಡು ಬರಲಾಗುತ್ತೆ. ಪಾಂಚಜನ್ಯವನ್ನು ಮೊಳಗಿಸಿ ಎಸ್.ಎಂ. ಕೃಷ್ಣ ರಾಜ್ಯದ ಮುಖ್ಯಮಂತ್ರಿ ಆದರು. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ತಪ್ಪಿತ್ತು. 2013ರಲ್ಲಿ ಪರಮೇಶ್ವರ್ ಅವರಿಗೆ ತಪ್ಪಿತು. ಈ ಎಲ್ಲ ಕಾರಣಕ್ಕಾಗಿಯೂ ಕೂಡ ಪರಮೇಶ್ವರ್ ಅವರು ನಾನೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ರೇಸ್ನಲ್ಲಿ ಇದ್ದೆ ಅಂತ. ಬಟ್ ಈ ಹಿಂದೆನೂ ಕೂಡ ಉಪಮುಖ್ಯಮಂತ್ರಿ ಆಗಿದ್ದಂತಹ ಪರಮೇಶ್ವರ್ ಒನ್ಸ್ ಅಗೇನ್ ಇದೀಗ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ನೀವು ಕೂಡ ಈ ವಿಚಾರದ ಬಗ್ಗೆ ಕರೆ ಮಾಡ್ಬೋದು, ಮಾತನಾಡ್ಬೋದು, ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬೋದು. ಒಬ್ಬ ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ಕಾರ.
ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರೇನು? ಸರ್ ರಫೀಕ್ ಅಂತ, ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಮಾತಾಡ್ತಾ ಇದ್ದೀನಿ. ಹಾ, ರಫೀಕ್ ಅವರೇ ಹೇಳಿ. ಕರ್ನಾಟಕ ರಾಜ್ಯ ರಾಜಕಾರಣ ಮತ್ತೊಂದು ಮಗ್ಗಲನ್ನು ಬದಲಿಸಿದೆ. ಹೌದು ಹೌದು. ಒಳ್ಳೇದಾ ಇದು? ಹೌದು, ಇದು ಸದ್ಯಕ್ಕೆ ಆಗಿರೋದು ಒಂದ್ ಕಡೆಯಿಂದ ಒಳ್ಳೇದು ಅನ್ಬೋದು, ಒಂದ್ ಕಡೆಯಿಂದ ರಾಜಕೀಯವಾಗಿ ಕೆಟ್ಟದು ಅನ್ಬೋದು. ಹೆಂಗೆ? ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂತ ಹೇಳಿದ್ರೆ ಒಬ್ಬ ಐನ ನಾಯಕನ ಬದಲಿಸಿ ಇವರು ಒಂದೇ ಸಲ ಬದಲಾವಣೆ ಮಾಡಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಅದು ಅವರಿಗೆ ರಾಜಕೀಯವಾಗಿ ಒಂಥರ ಹಿನ್ನಡೆ ಆಗ್ಬಹುದು. ಬಟ್ ನಾನು ಇವಾಗ ಫೋನ್ ಮಾಡಿರೋದಂತ ಹೇಳಿದ್ರೆ, ನಮ್ಮ ಮಲೆನಾಡಿನ ಭಾಗಗಳ ಸಮಸ್ಯೆಗಳು ತುಂಬಾ ಇದಾವೆ. ಹೌದು. DK ಶಿವಕುಮಾರ್ ಈಗ ಅವೈಜ್ಞಾನಿಕವಾಗಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಒಂದನ್ನು ಹಾಕೊಂಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಮತ್ತೊಂದು ನಮ್ಮ ಸಾಗರ ತಾಲೂಕಿನ ಬೇಸೂರಿನಲ್ಲಿ ಅಣು ವಿದ್ಯುತ್ ಸ್ಥಾವರವನ್ನು ಮಾಡಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ಅದು ರಾಜ್ಯ ಸರ್ಕಾರ ಈಗ ಬಂದಿರೋ DK ಶಿವಕುಮಾರ್ ಅವರ ಸರ್ಕಾರ ಅದಕ್ಕೆ ಮನ್ನಣೆ ಆಗ್ಬಾರ್ದು. ಓಕೆ. ಅದು ಮತ್ತೆ ನಮ್ಮ ಸಾಗರ ಇವಾಗ ಇಂದು ನಾವು ಹೊಸ ಜಿಲ್ಲೆಗೋಸ್ಕರ ನಾವು ಬೇಡಿಕೆ ಇಟ್ಟಿದ್ವಿ ಈ ಹಿಂದೆ. ಅದನ್ನ ಅವರು ಸರ್ಕಾರ ಅದನ್ನ ಪರಿಗಣಿಸಬೇಕು. ಮತ್ತೆ ಯಾವುದೇ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡಬಾರ್ದು. ಯಾವುದೇ ಬೇರೆ ಪಕ್ಷದವ್ರದ್ದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ತುಂಬಾ ಅಂದ್ರೆ ಈಗ ಕಾಂಪಿಟೇಷನ್ ತುಂಬಾ ಇದೆ. ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ನಮ್ಮ ಈಗ ಒಂದು 10 ಸೆಕೆಂಡ್ ಒಂದು 20 ಸೆಕೆಂಡ್ ಮಾತಾಡ್ತೀನಿ ನೋಡಿ ಸರ್. ನಮಗೆ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿ ಹೆಚ್ಚು ಕಡಿಮೆ 180 ಕಿಲೋಮೀಟರ್ ವರೆಗಿದೆ. ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ ಜಿಲ್ಲಾ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ 180 ಕಿಲೋಮೀಟರ್ ಕ್ರಮಿಸಬೇಕು ಪಶ್ಚಿಮ ಘಟ್ಟಗಳಲ್ಲಿ. ಓಕೆ. ಅದಕ್ಕೋಸ್ಕರ ಇವಾಗ ಸಾಗರ ಜಿಲ್ಲಾ ಬೇಡಿಕೆ ಇಟ್ಟಿದ್ದಾರೆ. ಅದನ್ನ ಸರ್ಕಾರ ಪರಿಗಣಿಸಬೇಕಂತ ನಾನು ನಿಮ್ಮ ಚಾನೆಲ್ ಮುಖಾಂತರ DK ಶಿವಕುಮಾರ್ ಅವರ ಹೊಸ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಎಸ್ ಸರ್. ನಿಮ್ಮ ಕ್ಷೇತ್ರದ ಬೇಳೂರು ಗೋಪಾಲಕೃಷ್ಣನ್ ಮುಖ್ಯ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. ಅವರು ಸಚಿವ ಸ್ಥಾನ ಸಿಕ್ಕಿದ್ರು ಬಹಳ ಒಳ್ಳೇದು ಸರ್. ನಮ್ಮ ತಾಲೂಕು ಜಿಲ್ಲೆ ಅಭಿವೃದ್ಧಿ ಆಗತ್ತೆ, ನಮ್ಮ ಸಾಗರ ಜಿಲ್ಲೆಗೆ ಒಂದು ಅರ್ಥ ಬರ್ಬೋದು ಅಂತ ನಮ್ಮೊಂದು ಅನಿಸಿಕೆ ಬಂದ್ರೆ. ಬಟ್ ಮೊದಲ ಹಂತದಲ್ಲಿ ಸಿಕ್ಕಿಲ್ಲ ಅವರಿಗೆ. ಮೊದಲ ಹಂತದಲ್ಲಿ ಸಿಕ್ಕಿಲ್ಲ, ಎರಡನೇ ಹಂತದಲ್ಲಿ ಸಿಕ್ಕೋ ನಿರೀಕ್ಷೆ ಇದೆ. ಸಿಕ್ಕಿದ್ರು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಸಿಗ್ಲಿ, ಯಾಕಂತ ಹೇಳಿದ್ರೆ ಸಾಕು. ಆಗೋಡ್ ತಿಮ್ಮಪ್ಪನವರು ಇದ್ದಿದ್ರು ಒಬ್ಬ ಕಂದಾಯ ಸಚಿವರಾಗಿ, ರಾಜ್ಯ 2016 ಸಚಿವರಾಗಿದ್ರು. ಕಂದಾಯ ಸಚಿವರಾಗಿ ಇಡೀ ರಾಜ್ಯದಲ್ಲಿ ಅವ್ರ ಹೆಸರು ಖ್ಯಾತಿ ಗಳಿಸಿದ್ರು. ನಿಮ್ಗೆ ಗೊತ್ತಿದೆ ಅಂತ ಗೊತ್ತಿರ್ಬೋದು. ಎಷ್ಟು ತಾಂಡಗಳನ್ನು, ಹೊಸ ತಾಲೂಕುಗಳನ್ನು ಬಹಳಷ್ಟು ಬಗರ್ಗುಮ್ಮ ಸಮಸ್ಯೆಗಳನ್ನು ಪರಿಹರಿಸಿದ್ರು ಅವರು. ಅವ್ರ ನಂತರ ಇವಾಗ ನಮ್ಮ ಶಿವಮೊಗ್ಗದಲ್ಲಿ ಬಂಗಾರಪ್ಪನವರು ಇಲ್ಲ. ಈಗ ನಾವು ಜಿಲ್ಲೆಗೆ ಇವತ್ತಿನ ಸರ್ಕಾರಕ್ಕೆ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಶಿವಮೊಗ್ಗ ಜಿಲ್ಲಾ ಮಟ್ಟಕ್ಕೆ ಒಬ್ಬ ಮಾತಾಡುವವನು, ಒಬ್ಬ ಕೆಲಸಗಾರ ಬೇಕಾಗಿದ್ದಾರೆ. ಈಗ ನಾನು ಸಾಗರ ತಾಲೂಕಿನವನಾಗಿ ನಾನು ಬೇಳೂರು ಗೋಪಾಲಕೃಷ್ಣ ಮಂತ್ರಿ ಆಗಲಿ ಅಂತ ನಾನು ಆಶಿಸ್ತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ರಫೀಕ್ ಅವರೇ, ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ನಾವು ಮಧುಗಿರಿ ತಾಲೂಕಿನಿಂದ ಕೋಡಿರಾಮಪುರ ಅಂತ. ನೋಡಿ ಸರ್, ಇವಾಗ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ನಮ್ಮ ಮಧುಗಿರಿ ತಾಲೂಕಿಗೆ ಏನ್ ಸವಲತ್ತು ಮಾಡಿಸ್ತೀರಾ? ಏನ್ ವರ್ಕ್ ಆಗ್ಬೇಕು ನಿಮ್ಮ ಮಧುಗಿರಿಗೆ? ಮಧುಗಿರಿಗೆ ಏನ್ ಕೆಲಸ ಆಗ್ಬೇಕು? ಇದು ಒಂದು ಎಲ್ಲ ರೈತರಿಗೆ ಕಡಲೆಕಾಯಿ ಅಂತ ಕೊಡ್ತಾವ್ರೆ. ಅದು ಎಲ್ಲ ಲೀಸ್ಟ್ ಮಾಡ್ತಾವ್ರೆ. ಅದು ಅರ್ಧ ಜನಕ್ಕೆ ಕೊಡ್ತಾರೆ, ಅರ್ಧ ಜನಕ್ಕೆ ಏನ್ ಮಾಡ್ತಾರೆ. ರೋಡ್ಗಳು ನೋಡಿದ್ರೆ ಚೆನ್ನಾಗಿರಲ್ಲ. KN ರಾಜಣ್ಣವ್ರಿಗೆ ಗೊತ್ತಿದೆಯಾ ಈ ವಿಚಾರ? ರಾಜಣ್ಣವ್ರಿಗೆ ಗೊತ್ತಿರುತ್ತೆ ಸರ್. ಎಲ್ಲ ಲೀಡರ್ಗಳ ಮೇಲೆ ಡಿಪೆಂಡ್ ಮಾಡ್ತಾವ್ರಲ್ಲ ರೈತರು. ಇನ್ನ ಎಲ್ಲ ನಾವು ಎಲ್ಲ ರಾಜಣ್ಣವ್ರಿಗೆ ಓಟ್ ಹಾಕಿದ್ವಿ, ದಳವಾಗಿದ್ದವರು. ಆದ್ರೆ ಅವರು ಎಲ್ಲ ರೈತಿಗೆ ಕೊಡ್ತಾವ್ರಲ್ಲ, ಅವ್ರಿಗೆ ಲೀಡರ್ ಲೆಕ್ಕಾಚಾರ ಮಾಡ್ತಾವ್ರೆ. ಈಗ ಆ ಸಮಸ್ಯೆ ನಿಮ್ದು ಬಗೆಹರಿಸಬೇಕು ಅಂತೀರಿ ನೀವು? ನಾವು ಬಗೆಹರಿಸ್ಬೇಕು ಸರ್. ಅಧಿಕಾರಿಗಳು ಏನಂತಾರ ಅದಕ್ಕೆ? ಅದು ನಾವು ಕೇಳಲಿಲ್ಲ ಏನು. ಎಲ್ಲ ಒಂದು ರೇಷನ್ ಕಾರ್ಡ್ ಕೂಡ ಕೊಟ್ಟಿಲ್ಲ ಸರ್. ನಾವು 3 ವರ್ಷ ತಿರ್ಗಿದೀವಿ. 3 ವರ್ಷ ತಿರ್ಗಿದೀವಿ. ಈಗ ಈ ಹಿಂದೆ KN ರಾಜಣ್ಣವ್ರು ಮಿನಿಸ್ಟರ್ ಆಗಿದ್ರು. ಗಂಡಾಗಿ ತೋಟ ತುಡ್ಕೆ ಇರೋರಿಗೆಲ್ಲ ಕೊಟ್ಟವ್ರೆ. ನಮ್ಗೆ ಬೆಂಗಳೂರಾಗ ದುಡ್ಕೊಂಡ್ ತಿನ್ನಕ್ ಹೋಗಿದೀವಿ. ಅವ್ರು ನಮ್ಗೆ ಏನು ಇದಿಲ್ಲ, ಏನು ಸವಲತ್ತಿಲ್ಲ ನನ್ಗೆ. ಸರಿ ಸರ್. ಎಸ್ ಸರ್. ನೋಡೋಣ ನಿಮ್ಮ ಸಮಸ್ಯೆ ಬಗೆಹರಿಲಿ. ಥ್ಯಾಂಕ್ ಯು ಸೋ ಮಚ್.
ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಅನೇಕ ಸಮಸ್ಯೆಗಳು ಅಂದರೆ ಸಹಜವಾಗಿ ಒಂದು ನಾಯಕತ್ವ ಬದಲಾವಣೆ ಆದಂತಹ ಸಮಯದಲ್ಲಿ ಅನೇಕ ನಿರೀಕ್ಷೆಗಳಿರುತ್ತೆ. ಈ ನಿರೀಕ್ಷೆಗಳ ಬಗ್ಗೆ ದೊಡ್ಡ ಮಟ್ಟದ ಮಾತುಗಳು ಕೂಡ ಕೇಳಿಬರುತ್ತೆ. ಇವತ್ತು ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿತ್ತು. ನೀವು ನೋಡಿ, ಎಂ ಬಿ ಪಾಟೀಲು, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲು ಅಥವಾ ಬೇರೆ ಬೇರೆ ಕೆ ಜೆ ಜಾರ್ಜ್ ಆಗಿರ್ಬೋದು, ಈ ಹಿಂದೆ ಕಂದಾಯ ಸಚಿವರಾಗಿದ್ದಂಥ ಕೃಷ್ಣ ಬೈರೇಗೌಡರಾಗಿರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂತಹವರೇ ಎಲ್ಲರೂ ಕೂಡ. ಆದರೆ ಒಬ್ಬರು ಮಾತ್ರ ಹೊಸಬರು, ಅದು ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ, ಅಂದರೆ ಹಿಂದೆ ಅವರ ತಂದೆಗೆ ಕ್ಷೇತ್ರವನ್ನು ಬಿಟ್ಟು ಕೊಡಬೇಕಾದಂತಹ ಕಾರಣಕ್ಕಾಗಿ ಅವರು ಎಮ್ ಎಲ್ ಎ ಚುನಾವಣೆಗೆ ನಿಲ್ಲಿಲ್ಲ. ಅದಾದ ನಂತರ ಪರಿಷತ್ತಿಗೆ ಅವರನ್ನು ಕರೆದುಕೊಂಡು ಬರಲಾಯಿತು. ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ, ಇದೀಗ ಸಚಿವರಾಗಿರೋದು. ನೀವು ನೋಡಿ, ಎರಡು ಬೆಳವಣಿಗೆಗಳು, ಅದು ರಾಜಕೀಯವಾಗಿ ಆಗಿರ್ಬೋದು ಮತ್ತು ಬೇರೆ ಕಾರಣಕ್ಕಾಗಿಯೂ ಕೂಡ ಇರಬಹುದು. ಈಗ ನಿನ್ನೆ ಒಂದು ಆದೇಶ ಹೊರಗಡೆ ಬಂತು. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ನಂತರ ಅವರನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ CWCಗೆ ಮೆಂಬರನ್ನಾಗಿ ಮಾಡಲಾಗಿದೆ. ಇದರರ್ಥ ನಾವು ಅವರನ್ನು ಕಡೆಗಣನೆ ಮಾಡ್ತಾ ಇಲ್ಲ ಅಂತ. ಅದು ಕುರುಬ ಸಮುದಾಯ, ಅಹಿಂದ ಸಮುದಾಯ, ಮುಸ್ಲಿಂ ಸಮುದಾಯ, ಇವರೆಲ್ಲರಿಗೂ ಕೂಡ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ನಾಯಕತ್ವವನ್ನು ಕಡೆಗಣನೆ ಮಾಡ್ತಾ ಇಲ್ಲ. ಅವ್ರ ಮಾರ್ಗದರ್ಶನ ನಮಗೆ ಅತಿ ಅವಶ್ಯಕತೆವಾಗಿದೆ ಅಂತ. ಯಾಕಂದರೆ 2028ರ ಚುನಾವಣೆ. ಮಾತನಾಡ್ತೇನೆ, ಬರ್ತೀನಿ. ಮತ್ತೊಬ್ಬ ಕಾಲರ್ ಇದ್ದಾರೆ, ಮಹೇಶ್ ಅಂತ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಹೇಶ್ ಅವರೇ? ಸರ್ ನಾವಿಲ್ಲಿ ಬೆಂಗಳೂರಿಂದ ಸರ್. ಹೇಳಿ. ಡಿ ಕೆ ಶಿವಕುಮಾರ್ ಅಂದ್ರೆ ಬೆಂಗಳೂರು ಕನಸು ಅಂತಾರೆ ಅವರು. ಬೆಂಗಳೂರನ್ನ ಜಾಗತಿಕ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು, ಇದೇ ಕಾರಣಕ್ಕಾಗಿ GBA ತಂದಿದ್ದಾರೆ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ. ಈಗ ಅವರೇ ಮುಖ್ಯಮಂತ್ರಿ ಆಗಿರೋದು. ಹೌದೌದೌದು. ಏನನ್ಸುತ್ತೆ? ಮಾಡ್ತಾರೆ ಸರ್ ಅವ್ರು. ಯಾಕಂದ್ರೆ ಅವರು ಗಟ್ಟಿ ಮನಸ್ಸರು, ಅವರು ವ್ಯಕ್ತಿತ್ವ ಅವರೆಲ್ಲ ತುಂಬಾ ಲೈಕ್ ಅವ್ರು ಮಾಡ್ತಾರೆ ಸರ್. ಅವ್ರು ಅನ್ಕೊಂಡದ್ದು ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವರು ದೇವ್ರ ಮೇಲೆ ಅಪಾರವಾದ ನಂಬಿಕೆ ಜಾಸ್ತಿ ಅವರಿಗೆ. ಭಗವಂತ ಅವ್ರನ್ನ ಕೈ ಹಿಡ್ದವನು. ಇವತ್ತು ಅವ್ರು ಮಾಡ್ತಾರೆ, ಅವ್ರು ದೇವ್ರು ಒಳ್ಳೇದ್ ಮಾಡಿದಾನೆ, ಒಳ್ಳೇದಾಗ್ಲಿ. ಬಟ್ ಏನಂದ್ರೆ ಈಗ ಸರ್ಕಾರ ಇಂತ ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿರೋದೇ 2.5-3 ವರ್ಷ ಮುಗಿತಾ ಬಂತು. 3ನೇ ವರ್ಷ ಕಾಲಿಟ್ಟ ಅವ್ರಿಗೆ 2 ವರ್ಷ ಏನ್ ಮಾಡ್ಕೊಡ್ತಾರ ನೋಡೋಣ ಅಂತಂದು ನಿರೀಕ್ಷೆಲಿದೀವಿ. ಹಂಗಾಗಿ ನಾವು ಅವ್ರಿಗೆ ಒಳ್ಳೆ ಶುಭ ಹಾರೈಸ್ತೀವಿ ಸರ್. ಎಸ್. ರಾಜಕೀಯವಾಗಿ ಹೆಂಗ್ ನೋಡ್ತೀರಿ ಇದನ್ನ? ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿದ್ದು, ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು, ಅದು ಯಾಕಂದ್ರೆ ಎಲ್ಲರಿಗೂ ಒಂದು ಆಸೆ, ಅಭಿಮಾನ, ನಾವು ಒಬ್ಬ ಅಧಿಕಾರಿ ಇರ್ಬೇಕೆಂಬ ಆಸೆ ಪಡೋದು ತಪ್ಪೇನಿಲ್ಲ. ನೀವು ಡಿ ಕೆ ಶಿವಕುಮಾರ್ ಅಭಿಮಾನಿನೋ ಸಿದ್ದರಾಮಯ್ಯನವರ ಅಭಿಮಾನಿನೋ? ಸರ್ ಹಂಗಂತ ಹೇಳಕಂತ ಹೋದ್ರೆ ನಾವು ಸಿದ್ದರಾಮಯ್ಯನವ್ರ ಅಭಿಮಾನಿನೇ. ಬಟ್ ಆದ್ರೆ ಇವ್ರನ್ನ ನಾವು ಲೈಕ್ ಮಾಡ್ತೀವಿ. ಯಾಕಂದ್ರೆ ಇವ್ರು ಒಳ್ಳೊಳ್ಳೆ ಇದನ್ನ ನಮ್ಗೆ ಇಷ್ಟ ಆಗ್ತದೆ. ಹಂಗಾಗಿ ಇವ್ರು ಆಗಿರೋದಕ್ಕೆ ನಮ್ಗೆ ಸಂತೋಷ ಆಗೈತಿ. ಇವಾಗ ಪರವಾಗಿಲ್ಲ, ಇಬ್ರು ರಾಜಕೀಯದಲ್ಲಿ ಇಬ್ರು ಒಬ್ಬ ಅಣ್ಣ ತಮ್ಮಂದ್ರಾಗಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸರ್ಕಾರ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಒಳ್ಳೇದಾಗಿದೆ ಸರ್, ಸಂತೋಷ. ಬಟ್ ಅನೇಕರು ಹೇಳ್ತಾರೆ ಸಿದ್ದರಾಮಯ್ಯನವರನ್ನೇ 2 ವರ್ಷಗಳ ಕಾಲ ಮುಂದುವರಿಸಬೇಕಾಗಿತ್ತು, 28ರ ಚುನಾವಣೆ ನಂತರ ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡಬೇಕಾಗಿತ್ತು ಅಂತ. ಇರಬೇಕಾಗಿತ್ತು. ಏನ್ ಮಾಡೋದು ಈಗ? ಅವ್ರಿಗೂ ಪಾಪ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಅವ್ರಿಗೂ ಆಸೆ ಐತೆ. ಹಂಗಾಗಿ ಬಿಟ್ಕೊಟ್ಟಿದ್ದಾರೆ, ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ. ಸಂತೋಷ, ಮಾಡ್ಕೊಂಡು ಹೋಗ್ಲಿ. ಏನೋ ಚೆನ್ನಾಗಿ ಅಣ್ಣ ತಮ್ಮಂದ್ರಾಗಿ ಹೊಂದಾಣಿಕೆಯಿಂದ ಸರ್ಕಾರ ನಡ್ಸ್ಕೊಂಡು ಹೋಗ್ತಾರೆ, ತುಂಬಾ ಸಂತೋಷ. ಭಿನ್ನಾಭಿಪ್ರಾಯಗಳು ಬರಬಾರ್ದು ಅನ್ನೋ ನಿಮ್ದು. ಹೌದೌದೌದೌದು. ಯಾಕಂದ್ರೆ ಸರ್ಕಾರ ಇವತ್ತು ಎಷ್ಟೊಂದು ಇದ್ರಾಗ ಹೋಗ್ತೈತೆ. ಅದರಿಂದ ಒಳ್ಳೊಳ್ಳೆ ಹೆಣ್ಮಕ್ಳಿಗೆ ಇವಾಗ ಏನೋ ಈ ಭಾಗ್ಯಗಳು ಏನೆಲ್ಲ ಕೊಟ್ಟಿದಾರೋ ಇದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದನ್ನೇ ಬಿಡದಿರ್ತಾರೆ. ಯಾಕಂದ್ರೆ ಎಷ್ಟೋ ಕಡು ಬಡದ್ರ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾಕ್ತಿದ್ದಾರೆ. ಅದೆಲ್ಲ ಒಳ್ಳೆ ಅನುಕೂಲನ ಆಗ್ತಾ ಇತ್ತು ಕೆಲವರಿಗೆ. ಯಾರೋ 5% ಮಿಸ್ಯೂಸ್ ಮಾಡ್ಕೊಂತಾರೆ ಗೊತ್ತಾ. 90% ಹೆಣ್ಮಕ್ಳೆಲ್ಲ ಒಳ್ಳೆ ಇದಕ್ಕೇನೆ ಬಳಸ್ಕೊಂತಾರೆ. ಸಂತೋಷ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಇವತ್ತಿನ ಕರ್ನಾಟಕ ರಾಜಕಾರಣದಲ್ಲಿ ಆಗಿರುವಂಥ ಬೆಳವಣಿಗೆ. ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಒಂದು ಹೊಸದಾದಂತಹ ಹೆಸರು, ಸಿದ್ದರಾಮಯ್ಯನವರ ಪುತ್ರರು, ವಿಧಾನ ಪರಿಷತ್ತಿನ ಸದಸ್ಯರು, ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಗಿದೆ. ಕ್ಯಾಲ್ಕುಲೇಷನ್ ಏನು ಇದರ ಹಿಂದೆ, ಏನಾಗಬಹುದು ಪರಿಣಾಮ? ನಾವು ಮಾತನಾಡ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವರ ಈ ರಾಜಕೀಯ ಪಯಣ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿರುವಂಥ ನಿರ್ಣಯಗಳ ಬಗ್ಗೆ. ಯತೀಂದ್ರ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಇದೀಗ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ.
ಈಗ ಎತ್ತರಿಂದ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂಥ ಸುದ್ದಿಗಳು ಬಂದಿತ್ತು. ಅವೆಲ್ಲದರ ನಡುವೆ ಇದೀಗ ಸಚಿವ ಸ್ಥಾನ ಸಿಕ್ಕಿದೆ. ಏನು ಕಾರಣ? ಒಂದು ಕುರುಬ ಕಮ್ಯುನಿಟಿ, ಅನೇಕ ಬಾರಿ ನಾನು ಹೇಳಿದ ಹಾಗೆ ಉತ್ತರ ಕರ್ನಾಟಕದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುರುಬ ಸಮುದಾಯದ ಮತಗಳ ನಿರ್ಣಾಯಕ ಆಗುತ್ತೆ. ನಾಳೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಕುರುಬ ಸಮುದಾಯದ ಮತಗಳು ಸಿದ್ದರಾಮಯ್ಯನವರ ಕಾರಣಕ್ಕೆ ಬರದೇ ಹೋದಾಗ ಏನು ಮಾಡಬಹುದು ಎನ್ನುವಂಥ ಆತಂಕ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಇದ್ದೇ ಇರುತ್ತೆ. ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿಯೇ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಅವಕಾಶ ಕೊಡೋ ಪ್ರಯತ್ನ ಆಗಿದೆ. ಇದರ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಇದನ್ನು ಸೋಲಿನ ರೂಪದಲ್ಲಿ ಅನುಭವಿಸಿಬಿಟ್ಟಿದೆ, ಯಾವಾಗ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಿದೆ. ಹೀಗಾಗಿ 28ರ ಚುನಾವಣೆ ಕಾಂಗ್ರೆಸ್ ಹೈಕಮಾಂಡ್ಗೆ ಭಾರಿ ಪ್ರಾಮುಖ್ಯತೆ ಆಗಿದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ಬದಲಾವಣೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನಾವು ಮೈಸೂರಿಂದ ರಾಘವೇಂದ್ರ ಅಂತ ಸರ್ ಮಾತಾಡ್ತಾ ಇರೋದು. ಹಾಂ, ರಾಘವೇಂದ್ರ ಅವರೇ. ಸರ್, ಈ ಸಲ ನಮ್ಮ ಡಿ ಕೆ ಸಾಹೇಬ್ರು ಇದರಲ್ಲಿ ಸಂಪುಟದಲ್ಲಿ ಬ್ರಾಹ್ಮಿನ್ಸ್ಗೆ ಸರ್ ಮಣೆ ಹಾಕಿಲ್ಲ. ಕ್ಲಿಯರ್ ಆಗಿ ಮಾತಾಡಿ, ನಿಮ್ಮ ಧ್ವನಿ ಬ್ರೇಕ್ ಆಗ್ತಿದೆ. ಸರ್, ನಮ್ಮ ಇದರಲ್ಲಿ ಬ್ರಾಹ್ಮಿನ್ಸ್ ಇದಕ್ಕೆ ಇದಾಕಿಲ್ವಲ್ಲ ಸರ್, ಅವರು ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅಲ್ಲ, ನೀವು ಟಿವಿ ಮ್ಯೂಟ್ ಮಾಡಿ ಮಾತನಾಡಿ ರಾಘವೇಂದ್ರ ಅವರೇ. ಅಲೋ ಸರ್, ಈಗ ಸರ್. ಹಾಂ, ಹೇಳಿ. ಸರ್, ನಮ್ಮ ಬ್ರಾಹ್ಮಣರಿಗೆ ಯಾಕೆ ಸರ್ ಈ ಸಲ ಸಂಪುಟದಲ್ಲಿ ಸ್ಥಾನ ಇಲ್ಲ? ಬ್ರಾಹ್ಮಣರಿಗೆ? ಮತ್ತೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಈ ಸಲ ಅವ್ರ ತಂದೆಗೆ ಜಾಗ ಬಿಟ್ಕೊಟ್ಟಿದ್ರು, ಈಗ ಅವ್ರಿಗೆ ಕೊಟ್ಟಿಯಾರಲ್ಲ, ಕೊಟ್ಟಿಯಾರಲ್ಲ, ಯಾವ ತರ? ಅಂದ್ರೆ ಕೊಡಬಾರ್ದಿತ್ತ ಯತೀಂದ್ರ ಅವ್ರಿಗೆ? ಅದು ಯಾವ ತರ ಸರ್, ಅದು ಇದೆಯಾ ಕಾನೂನಲ್ಲಿ? ಅದಕ್ಕೆ ತಮ್ಮನ್ನ ಸರ್, ಅಂದ್ರೆ ಬ್ರಾಹ್ಮಣರಿಗೆ ಅವಕಾಶ ಸಿಗಬೇಕಾಗಿತ್ತು. ಯತೀಂದ್ರ ಸಿದ್ದರಾಮಯ್ಯನವರು ಅವರ ಪುತ್ರನಿಗೆ ಕ್ಷೇತ್ರವನ್ನ ಬಿಟ್ಟು, ಅವರ ತಂದೆಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ರು, ಅವರಿಗೆ ಕೊಟ್ಟಿದ್ದಾರೆ. ಇದು ಯಾವ ನ್ಯಾಯ ಅಂತ ಕೇಳ್ತಿದ್ದೀರಿ ನೀವು? ಆರ್ ವಿ ದೇಶಪಾಂಡೆ ಅವರು ಹಳಿಯಾಳದಿಂದ ಆಯ್ಕೆಯಾಗಿ ಬರ್ತಾರೆ ಸರ್. ಅನೇಕ ಬಾರಿ ಅವರು ಬೇಡಿಕೆ ಇಟ್ಟಿದ್ದಾರೆ. ಅವರು ಹಿಂದೆ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಸಿದ್ದರಾಮಯ್ಯನವರ ಮೊದಲ ಸರ್ಕಾರದ ಅವಧಿಯಲ್ಲಿ ಕೈಗಾರಿಕೆಯ ಸಚಿವರಾಗಿದ್ದರು. ಅವ್ರದ್ದೊಂದು ಬೇಡಿಕೆ ಇದ್ದೇ ಇದೆ ಅವರಿಗೆ, ನನಗೆ ಸಚಿವ ಸ್ಥಾನ ಬೇಕು 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 ಅಂತ. ಅತ್ಯಂತ ಹಿರಿಯ ಶಾಸಕರವರು. ಹೌದು ಸರ್. ನಮ್ಮ ಈ ಸಲ ಫಸ್ಟ್ ಇದರಲ್ಲಿ ಎಲ್ಲರೂ ಕೊಡ್ತಿರಲ್ಲ ಸರ್, ಈ ಸಲ ಕೊಟ್ಟಿಲ್ಲ ಬ್ರಾಹ್ಮಣರಿಗೆ. ಕಳೆದ ಬಾರಿ ಇವ್ರಿಗೆ ಕೊಟ್ಟಿದ್ರು, ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟಿದ್ರು. ಈ ಸಲ ಕೊಟ್ಟಿಲ್ವಲ್ಲ ಸರ್? ಓಕೆ. ಯಾಕಂದ್ರೆ ನಾನು ಕ್ಯಾಶಿಸಮ್ ಮಾಡ್ತಿಲ್ಲ, ಅದು ನಮ್ದು ಒಂದು ಪ್ಲೇಸ್ ಇರ್ಬೇಕಾಯ್ತಲ್ವ ಸರ್? ಈ ಸಲ ಕೊಟ್ಟಿಲ್ವಲ್ಲ, ಅದರಿಂದ ಸರ್ ಕೇಳ್ತಾ ಇರೋದು. ಇದು ಮೊದಲ ಹಂತದ ಸಚಿವ ಸಂಪುಟ ಆಗಿದೆ ಸರ್. ಎರಡನೇ ಹಂತದಲ್ಲಿ ಸಿಗಬಹುದಾದಂತ ನಿರೀಕ್ಷೆಗಳಿದೆಯಾ ನಿಮ್ಗೆ? ಒಂದು ವೇಳೆ ಸಿಗದೇ ಇದ್ರೆ ಏನ್ ಮಾಡ್ತೀರಿ ನೀವು? ಹೇಳ್ಬೇಕು ಸರ್, ಈಗ ಒಂದು ಕೊಂಬಿಗೆ ಅನ್ಯಾಯ ಮಾಡ್ದಂಗಲ್ವಾ ಸರ್? ಒಂದು ಕೊಂಬಿಗೆ ಅನ್ಯಾಯ ಮಾಡ್ದಂಗಲ್ವಾ ಸರ್? ಅದಕ್ಕೆ ನಾವು ಕೇಳ್ತಾ ಇರೋದು ಸರ್. ಈಗ ಲಿಂಗಾಯತರು ಕೊಟ್ಟರು, SC ಕೊಟ್ಟರು, ಕೊಡ್ಲಿ ಸರ್, ಖುಷಿ. ಅದ್ರಲ್ಲಿ ಒಂದು ಪೋಸ್ಟ್ ಕೊಡ್ಬೋದಾಗಿತ್ತಲ್ಲ ಅಂತ ನನ್ನ ಒಂದು ಇದು. ಅದು ಹೌದಲ್ವಾ ಸರ್? ಹೌದು. ಯಾಕಂದ್ರೆ ಎಲ್ಲಾ ಜಾತಿನೂ ಸೇರ್ಕೊಂಡಿದ್ದಾರೆ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲಾದ್ನೂ ಇದ್ದಾರೆ. ಬ್ರಾಹ್ಮಣಿಗೆ ಒಂದು ಆದ್ಯತೆ ಕೊಡ್ಬೋದಾಗಿತ್ತಲ್ಲ ಅಂತ. ಓಕೆ. ನೋಡೋಣ ಏನಾಗುತ್ತೆ. ಎರಡನೇ ಹಂತದಲ್ಲಿ ಸಿಗುತ್ತಾ ಅಥವಾ ಕೈ ಬಿಡ್ತಾರಾ, ಏನು ಎತ್ತ ನೋಡೋಣ ರಾಘವೇಂದ್ರ ಅವರೇ. ಅದಕ್ಕೆ ಸಾಹೇಬ್ರನ್ನ ಕೇಳೋಣ ಅಂತ ಡಿ ಕೆ ಕೇಳ್ಕೊತೀನಿ ಸರ್. ಡಿ ಕೆ ಸಾಹೇಬ್ರನ್ನ ಕೇಳ್ತೀನಿ, ಬ್ರಾಹ್ಮಣರಿಗೆ ಆದ್ಯತೆ ಕೊಡಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ರಾಘವೇಂದ್ರ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಇದು ಕೇವಲ ಬ್ರಾಹ್ಮಣ ಅಂತಲ್ಲ, ಬೇರೆ ಬೇರೆ ಕಮ್ಯುನಿಟಿಗಳು. ನಾಳೆ ಇನ್ಯಾವುದೋ ಒಂದು ಕಮ್ಯುನಿಟಿಯ ಜನ ಬರ್ತಾರೆ, ನಮ್ಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ. ಇದು ಕೇವಲ ಆಕ್ರೋಶವಾಗಿ ಮಾತ್ರ ಉಳಿಯದೆ ನಾಳೆ ಚುನಾವಣೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಒಟ್ಟಾರೆ ಮತ ಪ್ರಮಾಣದ ಮೇಲೆ ಅದು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ನಿಮಗೆ 2-3 ಬೆಸ್ಟ್ ಎಕ್ಸಾಂಪಲ್ ಇದೆ. ಏನು 2-3 ಬೆಸ್ಟ್ ಎಕ್ಸಾಂಪಲ್? ಯಾವಾಗ ಕಾಂಗ್ರೆಸ್ಸು ವೀರೇಂದ್ರ ಪಾಟೀಲ್ ಅವರನ್ನು ಕೆಳಗಿಳಿಸ್ತಲ್ಲ, ನಾನು ಅವಾಗ ಹೇಳಿದೆ 178 ಗೆದ್ದಿದ್ರು, ಮುಂದಿನ ಚುನಾವಣೆಯಲ್ಲಿ 34 ಸ್ಥಾನಕ್ಕೆ ಬರ್ತಾರೋ. ಯಾಕೆ ಅನ್ನೋ ಕಾರಣಕ್ಕೆ ನೋಡ್ತಾ ಹೋಗೋದಾದರೆ, ಲಿಂಗಾಯತ ಸಮುದಾಯ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡೋದ್ರಿಂದ ಹಿಂದೆ ಸರಿದಿತ್ತು. ಲಿಂಗಾಯತರು ಸಂಪೂರ್ಣವಾಗಿ ಕಾಂಗ್ರೆಸ್ ವಿರುದ್ಧ ಮತ್ತೆ ಚಲಾವಣೆ ಮಾಡಿದರು ನೆಕ್ಸ್ಟ್ ಚುನಾವಣೆಯಲ್ಲಿ. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಸೋತಿತ್ತು. ನಿಮಗೆ ಬೆಸ್ಟ್ ಎಕ್ಸಾಂಪಲ್ 2018ರ ಚುನಾವಣೆಯ ನಂತರ 23 ತನಕ ಆಯಿತು. ನೀವು ಯಡಿಯೂರಪ್ಪನವರನ್ನು 2 ವರ್ಷಗಳ ನಂತರ ಅಧಿಕಾರದಿಂದ ಕೆಳಗಿಳಿಸಿ ಅದೇ ಸ್ಥಾನಕ್ಕೆ ಲಿಂಗಾಯತ ಕಮ್ಯುನಿಟಿಯ ಬಸವರಾಜ ಬೊಮ್ಮಾಯಿಯವರನ್ನು BJP ತೆಗೆದುಕೊಂಡು ಬಂದಾಗಲೂ ಕೂಡ ವ್ಯತ್ಯಾಸಗಳನ್ನು ಗಮನಿಸಿ. ಒಬ್ಬ ಮಾಸ್ ಲೀಡರನ್ನು ಕೆಳಗಿಳಿಸಿ ಅದೇ ಕಮ್ಯುನಿಟಿಗೆ ಸೇರಿದಂಥ ಬಸವರಾಜ ಬೊಮ್ಮಾಯಿಯವರನ್ನು BJP ಮುಖ್ಯಮಂತ್ರಿಯನ್ನು ಮಾಡಿದಾಗಲೂ ಕೂಡ 2023ರ ಚುನಾವಣೆಯಲ್ಲಿ ದೊಡ್ಡ ಪ್ರಮಾಣದ ಮತಗಳು ಹೋಗಲಿಲ್ಲ. ಆದರೆ ಉತ್ತರ ಕರ್ನಾಟಕದ
ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಲಿಂಗಾಯತ ಸಮುದಾಯದ ಮತಗಳ ನಿರ್ಣಾಯಕ ಆಗಿದೆಯಲ್ಲ ಅಲ್ಲಿ ಮತಗಳ ವಿಭಜನೆ ಆಗೋದಕ್ಕೆ ಶುರುವಾಯಿತು. ಮತಗಳ ವಿಭಜನೆ ಆಯಿತು. ಪರಿಣಾಮವಾಗಿ ಬಿಜೆಪಿ ಕೂಡ ಲಿಂಗಾಯತ ಸಮುದಾಯದ ಮತಗಳನ್ನು ಅಲ್ಪ ಪ್ರಮಾಣದಲ್ಲಿ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬಂತು. ಕಾಂಗ್ರೆಸ್ಗೆ ಅಂಥದ್ದೊಂದು ಆತಂಕ ಇದೆ. ಅದು ಹೈಯಿಂದ ಆಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿ ಆಗಿರ್ಬೋದು. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ಶ್ರೀರಾಮ್ ಅವರೇ ನಮಸ್ಕಾರ. ಶಿರಾದಿಂದ ಕರೆ ಮಾಡ್ತಿದ್ದೀರಿ. ಹೌದು ಸರ್, ಶ್ರೀರಾಮ್ ಅಂತ ಶಿರಾದಿಂದ ಸರ್. ಏನಿಲ್ಲ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ತುಂಬಾ ಖುಷಿ ಆಯ್ತು ಸರ್. ನಮ್ಗೆ ಎಷ್ಟು ಸಂತೋಷ ಅಂದ್ರೆ ನಮ್ಗೆ ಅಷ್ಟಿಷ್ಟು ಸಂತೋಷ ಆಗಿಲ್ಲ ಸರ್. ಇದನ್ನ ನಮ್ ಬಹುದಿನಗಳ ಬೇಡಿಕೆ ಈಡೇರದಂಗೆ ಆಯ್ತು. ಏನಂದ್ರೆ ಇನ್ನು ಆಡಳಿತ ಮಾಡೋದಿದೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನೋಡಿ ಪಾಪ ಎಲ್ಲ 2 3 ಒಂದೊಂದೇ ಕ್ಯಾಸ್ಟಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. ಸಣ್ಣ ಸಣ್ಣ ಚಿಕ್ಕ ಸಮುದಾಯ ಇರ್ತವೆ. ಈಗ ಅಗಸ್ತ್ರು ಇರ್ಬೋದು, ಕುಂಬಾರ್ ಇರ್ಬೋದು, ಉಪ್ಪಾರ್ ಇರ್ಬೋದು, ಬ್ರಾಹ್ಮಣ್ಸ್ ಇರ್ಬೋದು, ಚಿಕ್ಕ ಸಮುದಾಯಗಳು ಇರ್ತವೆ. ಅವ್ರಗಳಿಗೂ ಒಬ್ಬೊಬ್ರಿಗೆ ಕೊಡ್ಬೇಕಲ್ವಾ? ಯಾಕೆಂದ್ರೆ ಅವ್ರು ಓಟ್ ಹಾಕಿರ್ತಾರಲ್ವಾ? ಬರೇ ಒಂದೇ ಜಾತಿಗೆ ಮೂರ್ ಜನ ಕೊಟ್ಕೊಂಡು ಹೋದ್ರೆ ಪಾಪ ಇವ್ರು ಸಣ್ಣದಾಗಿ ಚಿಕ್ಕದಾಗಿರೋ ಜನಸಂಖ್ಯೆ ಎಲ್ಲಿ ಹೋಗ್ಬೇಕು? ಆ ಚಿಕ್ಕದಾಗಿರೋ ಜನಸಂಖ್ಯೆ ಅವ್ರ ಮುಂದೆ ಎಂದು ಮಿನಿಸ್ಟರ್ ಆಗೋದು? ಅವ್ರಿಗೂ ಒಂದು ಅವಕಾಶ ಕೊಡ್ಬೇಕು. ಈಗ ದೊಡ್ಡರಿದಾರಲ್ಲ, ಇವ್ರು ಒಂದೊಂದ್ಸಲಿ ಆಗಿ ಇವ್ರು ಯಾಕೆ ಕೊಡ್ಬೇಕು? ಬರೀ ಇವ್ರೇನು ಓಟ್ ಹಾಕಿಸ್ತಾರ? ಇವ್ರ ಕ್ಷೇತ್ರದಲ್ಲಿ ಗೆಲ್ಲದೇ ಕಷ್ಟ. ಅಂತರಿಗೆಲ್ಲ ಮಂತ್ರಿಗಳು ಮಾಡ್ಬಿಡ್ತಾರೆ. ಪಕ್ಷ ಸಂಘಟನೆ ಆಗ್ಬೇಕು ಅಂದ್ರೆ ಎಲ್ಲಾ ಜಾತಿಯವರು ಬೇಕು. ಎಲ್ಲಾ ಜಾತಿಯವರು ಓಟ್ ಹಾಕಿದ್ರೆ 140 ಸೀಟ್ ಬಂದಿರೋದು. ಈಗ ಸಣ್ಣ ಪಾಪ ಚಿಕ್ಕ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳಿಗೆ ನೋಡ್ರಿ ಇಲ್ಲವೇ ಇಲ್ಲ. ಅದ್ರಲ್ಲಿ ಪರ್ಟಿಕ್ಯುಲರ್ ಕೊಡ್ತಾ ಬಿಟ್ರೆ ರಾಜಕಾರಣಿಗಳ ಮಕ್ಕಳು, ರಾಜಕಾರಣಿಗಳು ನೋಡಿ ಸಿದ್ದರಾಮಯ್ಯ ಅವ್ರ ಮಗನಿಗೆ ಕೊಡ್ತಿರು, ಇವ್ರ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಇವ್ರಿಗೆ ಕೊಡ್ತಿರು. ಬರೀ ಅವ್ರವ್ರಿಗೆ ಕೊಡಿಸ್ತಾರೆ ಬಿಟ್ರೆ ನಮ್ಮ ಜಾತಿಯಲ್ಲಿ ಇನ್ನೊಬ್ಬ ಮುಂದಕ್ಕೆ ಬರಲಿ ಅನ್ನೋದು ಇಲ್ವಲ್ಲ ಇವ್ರಿಗೆ. ಬಂದ್ರೆ ಅವ್ರ ಮಾತ್ರನೇ ಅವ್ರ ಜಾತಿ, ಬೇರೆಯವರೆಲ್ಲ ಬರಂಗಿಲ್ಲ. ಬರೋರು ಆ ಜಾತಿ ಹುಟ್ಟಿರೋರು, ಅವ್ರು ಯಾರು ರಾಜಕೀಯಕ್ಕೆ ಬರಬಾರ್ದು, ಅವ್ರು ಯಾರು ಅವ್ರು ಯಾರು ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಬಾರ್ದು. ಎಲ್ಲಾ ದೊಡ್ಡ ಮಕ್ಕಳು ದೊಡ್ಡದಾಗಿ ಅವರೇ ಬೆಳೀತಾ ಹೋಗ್ಬೇಕು, ಬೇರೆ ಯಾರು ಬೆಳಿಬಾರ್ದ. ಈಗ ನೀವು ಕಮ್ಯುನಿಟಿ ಸಚಿವ ಸ್ಥಾನಗಳನ್ನ ಕೊಡೋದ್ರಿಂದ ಆ ಕಮ್ಯುನಿಟಿ ಪ್ರಾಬಲ್ಯವನ್ನು ಸಾಧಿಸುತ್ತೆ ಅನ್ಸುತ್ತಾ ನಿಮ್ಗೆ? ಅದು ಅಭಿವೃದ್ಧಿ ಹೊಂದುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಈ ಸರ್ ಎಲ್ಲೂ ಇಲ್ಲ. ನೀವು 4 10 ಜಾತಿ ಮಿನಿಸ್ಟರ್ ಕೊಟ್ಟರು, ಅವ್ರು ಇಂಪ್ರೂವ್ ಆಗ್ತಾರೆ ಮಿನಿಸ್ಟರ್ ಆಗಿರೋರು. ಆ ಜನಾಂಗಕ್ಕಂತೂ ಉಪಯೋಗ ಆಗಲ್ಲ. ಯಾವುದೇ ಜನಾಂಗಕ್ಕೆ ಯಾವುದೇ ಮಿನಿಸ್ಟರ್ ಆ ಜನಾಂಗದ ಲೀಡರ್ ಇಂದ ಉಪಯೋಗ ಆಗಲ್ಲ. ಅವರೆಲ್ಲ ಅಷ್ಟೇ, ಅವ್ರ ಮಕ್ಕಳು, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ. ಉದಾಹರಣೆಗೆ ಶ್ರೀರಾಮ್ ಅವರೇ ಗಮನಿಸಿ, ನೀವು ಕರ್ನಾಟಕದ ಬಹುತೇಕ ಮುಖ್ಯಮಂತ್ರಿಗಳ ಇತಿಹಾಸವನ್ನು ನೋಡಿದ್ರೆ ಒಂದು ಒಕ್ಕಲಿಗ ಸಮುದಾಯ ಬಿಟ್ಟರೆ ಲಿಂಗಾಯತ ಸಮುದಾಯದವರಿದ್ದಾರೆ. ಜಾಸ್ತಿ ಇರೋದು ಅವ್ರು. ನೀವು ಮೊದಲ ಸ್ಟಾರ್ಟಿಂಗ್ ಅವಧಿಯಲ್ಲಿ ಲಿಂಗಾಯತರು ಅತಿ ಹೆಚ್ಚಿದ್ರು, ಕೆಲವೊಂದಿಷ್ಟು ಕಡೆಗಳಲ್ಲಿ ಒಕ್ಕಲಿಗರಾಗಿದ್ದಾರೆ ಮುಖ್ಯಮಂತ್ರಿಯಾಗಿ. ಇವತ್ತು ಅದೇ ಸಮುದಾಯದ ಡಿ.ಕೆ. ಶಿವಕುಮಾರ್ ಆಗಿದ್ದಾರೆ. ಇವತ್ತಿಗೂ ಮತ್ತು ಒಕ್ಕಲಿಗ ಸಮುದಾಯದಲ್ಲಿ ಸಮಸ್ಯೆಗಳಿಲ್ವಾ? ಲಿಂಗಾಯತ ಸಮುದಾಯದಲ್ಲಿ ಬಡವರಿಲ್ವಾ? ನಿಮ್ಮ ಮುಂಚೆನೆ ಹೇಳಿದೆ, ಇವರೆಲ್ಲ ಏನಕ್ಕೆ ಅಂದ್ರೆ ಜಾತಿ ಹೆಸರು ಹೇಳ್ಕೊಂಡು ಇವ್ರ ಲೀಡರ್ಶಿಪ್, ಇವ್ರ ಮಿನಿಸ್ಟರ್ ಆಗಿ ಇವ್ರು ಚೆನ್ನಾಗಿ ಕೂಡಿಕರ್ತಾರೆ ಬಿಟ್ರೆ ಜನಸಾಮಾನ್ಯರಿಗೆ, ಸಾಮಾನ್ಯ ಜನ ಇರ್ತಾರಲ್ಲ ಅವ್ರ ಜಾತಿ ಒಳಗೇನ ಎಲ್ಲಾ ಜಾತಿ ಒಳಗೆ ಸಾಮಾನ್ಯ ಜನ ಇರ್ತಾರಲ್ಲ ಅವ್ರಿಗಾಗಿ ಏನು ಅಂತ ಮಾಡಲ್ಲ, ಮಿನಿಸ್ಟರ್ ಮಾಡಲ್ಲ ಅನ್ನೋದು ನೋಡ್ರಿ ಎಲ್ಲ ಕಂಡಂಗ್ ಕಾಣ್ತಾ ಇದೆ. ಈಗ ಇವತ್ತು ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಅವ್ರ ಮೇಲ್ಗಡೆ ಅವರೆಲ್ಲ ಇದ್ದಾರೆ, ಅವ್ರ ಮಕ್ಕಳು ಇವ್ರು ಇಂಪ್ರೂವ್ ಮಾಡ್ತಾರೆ. ಈಗ ರಾಜಕಾರಣ ಬಿಡೋಣ ಸರ್, ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ಡಿ.ಕೆ. ಶಿವಕುಮಾರ್ ಅವರಿಂದ ನೀವು? ಏನೋ ಒಂಥರ ಒಳ್ಳೇದಾಗುತ್ತೆ ಸರ್. ಯಾಕೆಂದ್ರೆ ಅವ್ರ ಒಂದ್ ಸ್ವಲ್ಪ ಅನುಭವಿ, ಕಷ್ಟದಿಂದ ಮೇಲೆ ಬಂದವರು, ಪಕ್ಷ ನಿಷ್ಠೆ, ಅವ್ರು ದೇವರು ನಂಬ್ತಾರೆ, ಅವರೊಂದು ಎಲ್ಲಾ ಧರ್ಮಗಳನ್ನ ಒಂದೇ ಸಮನೆ ಕಾಣ್ತಾರೆ, ಒಂದ್ ಸ್ವಲ್ಪ ಇದ್ರೊಳಗೆ ಅನುಕೂಲ ಮಾಡ್ತಾರೆ. ಈ ರೈತರಿಗೆ ಮಾಡ್ಬೇಕು ಸರ್. ಅವ್ರು ರೈತರಿಗೆ ಏನ್ ಮಾಡ್ಬೇಕು ಅಂದ್ರೆ, ಈಗ ನೋಡಿ ಮಳೆ ಬಂದು ನಷ್ಟ ಆಗುತ್ತೆ, ಇಲ್ಲ ಸಿಡ್ಲೋಡ್ದು ಕುರಿ ಮೇಕೆ ಇಂತ ಸಾಯ್ತವೆ, ಅಂತ ಟೈಮಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಮೂಲಕ ಅವ್ರಿಗೆ ಏನ್ ನಷ್ಟ ಆಗಿರ್ತೈತೆ ಅನ್ನ ಕೊಡಬೇಕು ಸರ್ಕಾರದ ವತಿಯಿಂದ. ಯಾಕೆಂದ್ರೆ ಇಲ್ಲ ಅಂದ್ರೆ ಮುಂದೆ ವ್ಯವಸಾಯ ಮಾಡೋದೇ ಬಿಟ್ಬಿಡ್ತಾನೆ. ಇಂಥ ಕಷ್ಟ ಸಮಯದಲ್ಲಿ ಏನಾದ್ರೂ ಒಂದು ಹೊಸ ಯೋಜನೆ ಮಾಡ್ಬೇಕು. ನಾವು ರೈತರಿಗೋಸ್ಕರ ಇವರೊಂದು ಹೊಸ ಯೋಜನೆ ಮಾಡಿ ಇಂಥ ಟೈಮ್ನಲ್ಲಿ ಮಳೆ ಬಂದ ನಷ್ಟ ಆದಾಗ, ಇಲ್ಲ ಬೇರೆ ನಷ್ಟ ಆದಂತ ಕಾಲದಲ್ಲಿ ಅವ್ರಿಗೆ ಇನ್ಸೂರೆನ್ಸ್ ಮೂಲಕ ಒಂದು ಸ್ವಲ್ಪ ಹಣ ತುಂಬಿಕೊಟ್ಟು ಮುಂದೆ ಮಾಡ್ರಪ್ಪ ಇದೇ ಕೆಲಸ ಮಾಡ್ರಿ, ಬಿಡಬೇಡ್ರಿ, ಒಂದು ರೈತರಿಗಾಗಿ ಏನಾದ್ರೂ ಒಂದು ಯೋಜನೆ ಮಾಡ್ಬೇಕು ಸರ್. ಎಸ್ ಸರ್, ನೋಡೋಣ ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ನೀವು ಡಿ.ಕೆ. ಶಿವಕುಮಾರ್ ಅವರ ರಾಜಕಾರಣದ ಆ ಪಥವನ್ನು ನೀವು ಜಸ್ಟ್ ಗಮನಿಸಿ. ರಾಜಕೀಯ ವಿಶ್ಲೇಷಕರು ಅಥವಾ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಚರ್ಚೆ ಆಗ್ತಾ ಇತ್ತು. ನಮಗೆ ಕುಂಭಮೇಳ ನಡೀತು, ಉತ್ತರ ಪ್ರದೇಶದಲ್ಲ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತು. ಈ ಕುಂಭಮೇಳಕ್ಕೆ ಡಿ.ಕೆ. ಶಿವಕುಮಾರ್ ತಮ್ಮ ಕುಟುಂಬ ಸಮೇತ ಹೋದರು. ಗಂಗಾ ನದಿಯಲ್ಲಿ ಮಿಂದೆದ್ದು ಬಂದರು. ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ, ಯೋಗಿ ಆದಿತ್ಯನಾಥ್ ಸರ್ಕಾರದ ಬಗ್ಗೆ ಅದನ್ನು ಹಾಡಿ ಹೊಗಳಿಬಿಟ್ರು ಡಿ.ಕೆ. ಶಿವಕುಮಾರ್. ಮಲ್ಲಿಕಾರ್ಜುನ್ ಖರ್ಗೆ ಈ ಗಂಗಾ ನದಿಯಲ್ಲಿ ಹೋಗಿ ಮುಳುಗಿ ಬಂದರೆ ಏನಾದರೂ ಸಂಕಷ್ಟಗಳು ಪರಿಹಾರ ಆಗುತ್ತಾ, ಕಷ್ಟಗಳು ದೂರ ಆಗುತ್ತಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ರೀತಿ ಹೇಳಿಕೆ ಕೊಟ್ಟರೆ, ಡಿ.ಕೆ. ಶಿವಕುಮಾರ್ ಅಲ್ಲಿ ಹೋಗಿ ಗಂಗೆಯಲ್ಲಿ ಮಿಂದೆದ್ರು,
ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಹಾಡಿ ಹೊಗಳಿದ್ರು. ಆ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಗೆ ಹಿನ್ನಡೆ ಆಗ್ತಿದೆ ಅನ್ನುವಂಥದ್ದು ಶುರುವಾಯಿತು. ಒಂದು. ಎರಡನೇದ್ದು, ಕಳೆದ ಶಿವರಾತ್ರಿಯಲ್ಲಿ ಕೊಯಮತ್ತೂರಿನ ಇಶಾ ಫೌಂಡೇಶನ್ನ ಕಾರ್ಯಕ್ರಮ ಏನಿರುತ್ತೆ, ಸದ್ಗುರು ಅವರು ಆಯೋಜನೆ ಮಾಡ್ತಾರೆ. ಅವತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. ಯಾಕಂದರೆ ಅದು ಏನೋ ಒಂದು ಅವರವರ ನಡುವೆ ವಾಗ್ವಾದ ಇದೆ, ಏನೋ ಭಿನ್ನಾಭಿಪ್ರಾಯಗಳಿದೆ. ಅಲ್ಲಿ ಅಮಿತ್ ಶಾ ಅವರ ಜೊತೆಗೆ ವೇದಿಕೆಯನ್ನು ಹಂಚ್ಕೊಂಡ್ಬಿಟ್ರು. ಅವತ್ತು ಕೂಡ ಹಿನ್ನಡೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಯಾಕೆ ಇವೆರಡನ್ನೂ ಕೂಡ ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನೀವು ಇವತ್ತಿನ ಪ್ರಮಾಣ ವಚನ ಸ್ವೀಕಾರದ ಸಮಾರಂಭ ನೋಡಿ, ಎಷ್ಟು ಜನ ಸ್ವಾಮೀಜಿಗಳು, ಕೊರಳಲ್ಲಿ ರುದ್ರಾಕ್ಷೆಯ ಮಾಲೆ. ಡಿ ಕೆ ಶಿವಕುಮಾರ್ ಪದಗ್ರಹಣ ಸ್ವೀಕಾರ ಮಾಡುವಂತಹ ವೇದಿಕೆಯ ಮೇಲೆ ಅವರು ನಂಬುವಂತಹ ಅಜ್ಜಯ್ಯನವರ ಫೋಟೋ. ಪ್ರಮಾಣ ವಚನ ಸ್ವೀಕಾರಕ್ಕೂ ಮೊದಲು ಅದಕ್ಕೆ ಹೋಗಿ ನಮಸ್ಕಾರ, ಪುಷ್ಪ ನಮನ ಎಲ್ಲವನ್ನೂ ಕೂಡ ಮಾಡಿ ಬಂದರು ಡಿ ಕೆ ಶಿವಕುಮಾರ್. ಅನೇಕ ಬಾರಿ ವಿಧಾನಸೌಧದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮಸ್ತೆ ಸದಾ ವಸ್ತಲೆ ಈ ಹಾಡುಗಳನ್ನು ಹೇಳಿದರು. ವಿಠ್ಠಲ್ ಶಾಖೆಗೆ ಹೋಗ್ತಿದ್ದೆ ನಾನು ಅಂತ ಹೇಳಿದರು. ವಿಠ್ಠಲ್ ಶಾಖೆಗೆ ಹೋಗ್ತಾ ಇದ್ದೆ, ನಾನು ಸಂಘದ ಶಾಖೆಗೆ ಹೋಗಿದ್ದೀನಿ ಅಂತ ಇದೇ ಡಿ ಕೆ ಶಿವಕುಮಾರ್ ಮಾತನಾಡಿದರು. ಅನೇಕ ರಾಜಕೀಯ ಪಂಡಿತರು ಏನು ಲೆಕ್ಕಾಚಾರ ಹಾಕಿದ್ರು, ಇದು ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ವಿರುದ್ಧ. ಕಾಂಗ್ರೆಸ್ನ ಸಿದ್ಧಾಂತದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಚಲನವಲನಗಳು ಹೋಗ್ತಾ ಇದೆ. ಹೀಗಾಗಿ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ, ಹೈಕಮಾಂಡ್ಗೆ ಇದು ಇಷ್ಟವಿಲ್ಲ ಎನ್ನುವಂತಹ ಲೆಕ್ಕಾಚಾರಗಳೇ ಬಂದಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲ ಎಲ್ಲರೂ ವೇದಿಕೆ ಮೇಲಿದ್ದಾರೆ. ನೂರಾರು ಜನ ಸ್ವಾಮೀಜಿಗಳು ವೇದಿಕೆ ಮುಂಭಾಗದಲ್ಲಿದ್ದರು. ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡರು. ಡಿ ಕೆ ಶಿವಕುಮಾರ್ ಆಶೀರ್ವಾದವನ್ನು ಪಡೆದುಕೊಂಡರು, ಹಾಡಿ ಹೊಗಳಿದರು. ಯಾವುದಕ್ಕೆ ಬದಲಾವಣೆ ಆಯ್ತಿದ್ದು ಅಂದರೆ, ರಾಜಕೀಯ ಲೆಕ್ಕಾಚಾರಗಳು ಹೇಗೆ ಬದಲಾಯಿತು ಅಂತ ನೀವು ಗಮನಿಸಬೇಕಾದಂತಹ ಸಂಗತಿ. ಅಂದರೆ ಅವರು ಸಾಫ್ಟ್ ಹಿಂದುತ್ವವನ್ನು ಅದನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ರಾಜಕೀಯ ಸಿದ್ಧಾಂತ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಸಿದ್ಧಾಂತ ಎಲ್ಲವೂ ಕೂಡ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಿದೆ ಅಂತ ವಿಶ್ಲೇಷಣೆಗಳಾಗ್ತಾ ಇತ್ತು. ಈ ವಿಶ್ಲೇಷಣೆಗಳ ಹೊರತಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆದರೂ, ಆ ಮುಖಾಂತರ ಒಂದು ಐತಿಹಾಸಿಕ ಸಾಧನೆಯನ್ನಂತೂ ಬರೆದರು. ನಿಮಗೆಲ್ಲ ನೆನಪಿರ್ಬೋದು, ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗಿದ್ದರು. ಜೈಲಿಗೆ ಹೋದಂತಹ ಸಮಯದಲ್ಲಿ ಸ್ವತಃ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿಯವರು ಜೈಲಿಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಬಂದಿದ್ದರು. ನಾವು ಮತ್ತು ಪಕ್ಷ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿ ಬಂದರು ಅವರು. ನಾವು ಮತ್ತು ಪಕ್ಷ ನಿಮ್ಮ ಜೊತೆಗಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಧೈರ್ಯಗೆಡಬೇಡಿ ಅಂತ ಒಂದು ಅಭಯವನ್ನು ಕೊಟ್ಟು ಬರುವ ಪ್ರಯತ್ನವನ್ನು ಇದೇ ಸೋನಿಯಾ ಗಾಂಧಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿದ್ರು. ಅದಾದ ನಂತರ ಜೈಲಿನಿಂದ ಹೊರಗಡೆ ಬಂದರು, ಗಡ್ಡ ಬಿಟ್ಟರು, ಶಪಥ ಮಾಡಿದರು, ಚೀಫ್ ಮಿನಿಸ್ಟರ್ ಆಗ್ತೀನಿ ನಾನು ಅಂತ. ನಾನು ಜೈಲಿನಲ್ಲಿದ್ದಂತಹ ಸಮಯದಲ್ಲಿ ಒಂದು ಶಪಥ ಮಾಡಿದ್ದೀನಿ, ನೋವಿಂದಿದು, ಆ ಮುಖಾಂತರ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವತ್ತೆಲ್ಲ ಮಾತನಾಡಿದರು ಮೇಕೆದಾಟು ಹೋರಾಟದ ಸಮಯದಲ್ಲಿ. ಅದರ ಭಾಗವಾಗಿ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಹೈಕಮಾಂಡ್ ಅವರಿಗೆ ಕೊಟ್ಟಂತಹ ಮಾತನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಬೆಂಗಳೂರಿನಿಂದ ರಾಘವೇಂದ್ರ ಅನ್ನೋರು ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಆಯಿತು? ಸರ್, ನಾವು ಬಂದು ಚಿಕ್ಕ ವಯಸ್ಸಿಂದ ದೇಶ ಮೊದಲು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಮ್ದು ಬಿಜೆಪಿ ಕಡೆ ನಾವು ಒಲವು ತೋರಿ ನಾವು ಅಲ್ಲಿ ಬಿಜೆಪಿ ಕಾರ್ಯಕರ್ತರು. ಓಕೆ. ಆದ್ರೆ ನಾವು ಸಿದ್ದರಾಮಯ್ಯ ಅವರು ಯಾವಾಗ ಇವರು ನಮ್ಮ ದೇವೇಗೌಡರ ಜೊತೆ ಇದ್ದಾಗ ಉತ್ತಮವಾದ ಕೆಲಸ ಮಾಡ್ತಿದ್ರು. ತದನಂತರ ಅವರು ಕಾಂಗ್ರೆಸ್ ಬಂದಾಗ ಅವರ ಮನಸ್ಥಿತಿನೇ ಬೇರೆ ಆಗೋಯ್ತು. ಅವ್ರು ಒಂದೇ ಸಮುದಾಯನ ಓಲೈಕೆ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ಕೊಂಡ್ಬಂದ್ರು. ಅವರು ರಾಜ್ಯದ ಅಭಿವೃದ್ಧಿ ಬಗ್ಗೆ ಒಂಚೂರು ಗಮನನೇ ಕೊಟ್ಟಿಲ್ಲ. ಯಾರು? ಸಿದ್ದರಾಮಯ್ಯನವರು. ಹೌದು. ಈಗ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಭರವಸೆ ಮೂಡಿಸ್ತಾರ ನೋಡ್ಬೇಕು. ಇವ್ರಿಗೆ ಸ್ವಲ್ಪ ದೇವರು ಅನ್ನೋ ಭಯ, ಕನಿಷ್ಠ ಪಕ್ಷ ದೇವರು ಅನ್ನೋ ಒಂದು ಭಯ ಇದೆ. ಆ ಭಯದಿಂದ ರಾಜ್ಯಕ್ಕೊಂದಿಷ್ಟು ಒಳ್ಳೇದು ಮಾಡ್ತಾರ ಅನ್ನೋದು ನೋಡ್ಬೇಕಾಗಿದೆ. ಇವ್ರು 2 ವರ್ಷದಲ್ಲಿ ಏನು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ, ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಆಗಿನೂ ಸಹ ಬಿಜೆಪಿಯಲ್ಲಿ ಒಬ್ಬರು ಉತ್ತಮವಾದ ನಾಯಕರು ನಮಗೆ ಕಾಣಿಸ್ತಾ ಇಲ್ಲ. ಓಕೆ. ಇವ್ರು ಇದು 2 ವರ್ಷ ನಾವು ಉಪಯೋಗಿಸ್ಕೊಂಡು ಒಬ್ಬ ಬಿಜೆಪಿ ಕಾರ್ಯಕರ್ತರಾಗಿ ಹೇಳ್ತಾ ಇರುವಂತ ಮಾತಿದು. ಬಿಜೆಪಿ ನಾಯಕರಲ್ಲಿ ಅತ್ಯುತ್ತಮ ನಾಯಕರುಗಳು ಕಾಣಿಸ್ತಿಲ್ಲ. ನಿಜವಾಗ್ಲೂ ಕಾಣಿಸ್ತಿಲ್ಲ ಸರ್. ಆರ್ ಅಶೋಕ್ ಇದ್ದಾರೆ, ಸುನಿಲ್ ಕುಮಾರ್ ಇದ್ದಾರೆ, ವಿಜೇಂದ್ರ ಇದ್ದಾರೆ, ಇವರೆಲ್ಲ ಯಾರು ಮತ್ತೆ? ಸರ್ ಎಲ್ಲ ಇದ್ದಾರೆ ಸರ್, ಆದ್ರೆ ಅವರಲ್ಲಿ ಒಂದು ಈ ಕ್ಷಮತೆ ಇಲ್ಲ, ದೃಢತೆ ಇಲ್ಲ, ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರಕ್ಕೂ ಮಂಚವಾಳ್ದು ಅಂತಾರಲ್ಲ, ಆತರ ಎಲ್ಲರಿಗೂ ಒಳ್ಳೆಯವರಾಗಿ ಹೋಗ್ತಾ ಇದ್ದಾರೆ. ನಮ್ಗೆ ಅಂತ ನಾಯಕರು ಬೇಡ. ಓಕೆ.
ನಮ್ಮ ಉತ್ತರ ಪ್ರದೇಶದಲ್ಲಿರುವಂತ ಮುಖ್ಯಮಂತ್ರಿ ಇಂಥವ್ರು ನಮ್ಮ ರಾಜ್ಯಕ್ಕೆ ಬೇಕಾಗಿದೆ ಅಂತ ಒಬ್ರು ಕಾಣಿಸ್ತಾ ಇಲ್ಲ. ಆದ್ರಿಂದ DKC ಒಂದು ಲಾಟ್ರಿ ಚಾನ್ಸ್ ಇರ್ಬೋದು. 2 ವರ್ಷ ಚೆನ್ನಾಗಿ ಮಾಡಿದ್ರೆ ಇನ್ನು ಮುಂದಿನ 5 ವರ್ಷಕ್ಕೆ ಅವರು ಮುಖ್ಯಮಂತ್ರಿ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಅವರಲ್ಲಿ. 2028ರಲ್ಲೂ ಹೌದು ಸರ್, ಇವ್ರು ಇದೇ ತರ ಒಳ್ಳೆ ಕೆಲಸಗಳು ಮಾಡಬೇಕು. ಈಗ ನೀವು ಬಿಜೆಪಿ JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದೀರಿ. ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯ, DK ಶಿವಕುಮಾರ್ ಒಕ್ಕಲಿಗ ಸಮುದಾಯ, ವಿಪಕ್ಷ ನಾಯಕ R ಅಶೋಕ್ ಒಕ್ಕಲಿಗ ಸಮುದಾಯ, ಪೈಪೋಟಿ ಆಗಲ್ಲ ಅನ್ಸುತ್ತಾ ನಿಮ್ಗೆ? ಸರ್ ಇದೇ ಸಮಸ್ಯೆ ನಮ್ಮಲ್ಲಿ ಆಗಿರೋದು. ಏನ್ ಸಮಸ್ಯೆ? ಜಾತಿ ರಾಜಕೀಯ ಮಾಡ್ಬಾರ್ದು ಸರ್. ಜಾತಿ ರಾಜಕೀಯದಿಂದಲೇ ನಮ್ಮ ಕರ್ನಾಟಕ ರಾಜ್ಯ ಹಾಳಾಗೋದು. ಜನ ಓಟ್ ಜಾತಿ ನೋಡಿ ಹಾಕ್ತಾರಲ್ಲ ಸರ್. ಅದೇ ನಮ್ಮ ಸಮಸ್ಯೆ ಆಗಿರೋದು, ದೊಡ್ಡ ಸಮಸ್ಯೆ. ವ್ಯಕ್ತಿ ನೋಡ್ತಾ ಇಲ್ಲ ಇಲ್ಲಿ, ಅದು ನಮ್ಮ ರಾಜ್ಯ ಇರೋ ದೊಡ್ಡ ಸಮಸ್ಯೆ. ಓಕೆ ನೋಡಿ, ಇವತ್ತು ಎಲ್ಲ ಸಚಿವಗಿರಿ ಕೊಟ್ಟಿರೋದು ಸಹ ಜಾತಿವಾದ ಮೇಲೆ. ಜಾತ್ಯತೀತ ಅಂತಾರೆ, ನಾವು ಜಾತಿ ಎಗನೆಸ್ಟ್ ಅಂತಾರೆ. ಮತ್ತೆ ಆಗ್ತಿರೋದು ಕರ್ನಾಟಕದಲ್ಲಿ ಅದೇನೆ. ನೋಡೋಣ, ದೇವ್ರು ಒಳ್ಳೆ ಮಾಡ್ಲಿ, ಮುಂದಕ್ಕೆ ಇವರು ಒಳ್ಳೆ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊಂಡು ಸರ್ ಫೈನಲ್ ಆಗಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಒಂದು ಒಳ್ಳೆ ಪಾಯಿಂಟ್ ರೇಸ್ ಆಗಿದೆ. BJPಯಲ್ಲಿ ನಾಯಕತ್ವ ಇಲ್ಲ, BJPಯಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ. ಇದ್ದಂಥ ಅನೇಕ ನಾಯಕರು ರಾಷ್ಟ್ರ ರಾಜಕಾರಣಕ್ಕೆ ಹೋದರು. ಬಸವರಾಜ ಬೊಮ್ಮಾಯಿ ಸಂಸದರಾಗಿದ್ದಾರೆ, ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗಿ ಬಂದರು, ಅದಾದ ನಂತರ BJP ಸೇರ್ಪಡೆ ಆದರು, ಸಂಸದರಾಗೆಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ BJPಗೆ ನಾಯಕತ್ವದ ಕೊರತೆ. ಈ ನಾಯಕತ್ವದ ಕೊರತೆಯನ್ನು ನಿಭಾಯಿಸುವುದಕ್ಕಾಗಿ ಹೈಕಮಾಂಡ್ನವ್ರು ಏನು ಮಾಡಿದರು, JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ನಿಮಗೊಂದ್ಸರಿ ಬಿಹಾರಕ್ಕೆ ಹೋಗಿ ಬನ್ನಿ. ಬಿಹಾರದಲ್ಲಿ ಅನೇಕ ಬಾರಿ BJPಯವರು ಸರ್ಕಾರದ ಭಾಗ ಆಗಿದ್ದಾರೆ. ಸರ್ಕಾರದ ಭಾಗ ಆಗಿದೆ BJP. ಆದರೆ ಸ್ವತಂತ್ರವಾಗಿ ಇವತ್ತಿನ ತನಕವೂ ಕೂಡ BJPಗೆ ಅಲ್ಲಿ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತಿನ ತನಕ ಮುಖ್ಯಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಬಾರಿ ಏನು ಮಾಡ್ತು, ನಿತೀಶ್ ಕುಮಾರ್ ಅವರ ಜೊತೆಗೆ ಒನ್ಸ್ ಅಗೇನ್ ಮೈತ್ರಿಯನ್ನು ಮಾಡಿಕೊಂಡ್ರು. ಹಿಂದೆನೂ ಕೂಡ ಮೈತ್ರಿ ಇತ್ತು ಅವರದ್ದು. ಒನ್ಸ್ ಅಗೇನ್ ಮೈತ್ರಿ ಆಯಿತು. NDA ಮೈತ್ರಿಕೂಟ ಈ ಬಾರಿ ಅಲ್ಲಿ ಅತಿ ಹೆಚ್ಚು ಸ್ಥಾನ ಪಡೆದುಕೊಳ್ತು. ವಿಶೇಷ ಅಂತ ಹೇಳಿದರೆ, ಯಾವ ನಿತೀಶ್ ಕುಮಾರ್ ಅವರ ಪಾರ್ಟಿಯ ಜೊತೆಗೆ BJP ಮೈತ್ರಿ ಮಾಡಿಕೊಂಡಿತ್ತು, ಅವರ ಪಾರ್ಟಿಗಿಂತಲೂ ಕೂಡ BJP ಅತಿ ಹೆಚ್ಚು ಸ್ಥಾನಗಳನ್ನು ಗೆತ್ತು. 89 ಸ್ಥಾನವನ್ನು BJP ಗೆದ್ದಿದೆ. ಎಲ್ಲಿ? ಬಿಹಾರದಲ್ಲಿ BJP ಗೆದ್ದಿರೋದು. ಅದೇ ರೀತಿಯಾಗಿ ಕರ್ನಾಟಕ ರಾಜಕಾರಣವನ್ನು ನೀವು ಒಂದ್ಸರಿ ಕಂಪೇರ್ ಮಾಡಿ. ಎದುರುಗಡೆ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಒಕ್ಕಲಿಗ ಸಮುದಾಯ. ನಾಳೆ ಹಳೆ ಮೈಸೂರು ಭಾಗದವರು ಕಾಂಗ್ರೆಸ್ನವರು ಅವರು ಕೊಟ್ಟಂಥ ಬೇಡಿಕೆಯನ್ನು ಈಡೇರಿಸಿದ್ರು. DK ಶಿವಕುಮಾರ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬಹುದು ಅನ್ನುವ ಕಾರಣಕ್ಕಾಗಿ ಒನ್ಸ್ ಅಗೇನ್ ಕಾಂಗ್ರೆಸ್ನಂತ ಹೊರಳು ಬಿಟ್ರೆ BJPಗೆ ಏನಿದೆ ಪ್ರಶ್ನೆ ಮಾತನಾಡೋದಕ್ಕೆ? ಮೊದಲೇ BJPಗೆ ಹಳೆ ಮೈಸೂರು ಭಾಗದಲ್ಲಿ ನಾಯಕತ್ವದ ಕೊರತೆ. ಮಂಡ್ಯ ಆಗಿರ್ಬೋದು, ಮದ್ದೂರು ಅಥವಾ ಮೈಸೂರು ಜಿಲ್ಲೆ ಆಗಿರ್ಬೋದು, ಈ ಎಲ್ಲ ಭಾಗಗಳಲ್ಲಿ BJP ಸ್ಥಾನಗಳನ್ನು ಗೆಲ್ಲೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತಹ ಒಂದು ಪರಿಸ್ಥಿತಿ ಇತ್ತು. ನೀವು ಇಡೀ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲೇ ಕಳೆದ ಬಾರಿ KR ಪೇಟೆಯಲ್ಲಿ ನಾರಾಯಣಗೌಡರು ಗೆದ್ದಿದ್ರು ಬೈ ಎಲೆಕ್ಷನ್ನಲ್ಲಿ. ಅದು BJP ಗೆದ್ದಿದ್ದು ಮೊದಲ ಬಾರಿಗೆ. ಅಲ್ಲಿಯ ತನಕವೂ ಕೂಡ ಸಾಧ್ಯ ಆಗಿಲ್ಲ BJPಗೆ. ಇದೀಗ ಕುಮಾರಸ್ವಾಮಿ ಅವರನ್ನು BJPಯವರು ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಮೈತ್ರಿ ಆಗಿದೆ. ಆ ಮೈತ್ರಿಯ ಮುಖಾಂತರ ನಾಳೆ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಆಗಬಹುದಾ ಅನ್ನುವಂಥದ್ದು ಫೈಟ್ ಇದೆ. ಇದಕ್ಕೆ 2028ರ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಸಾಕ್ಷಿಯಾಗುತ್ತೆ. ಯಾಕಂದರೆ ನೀವು 83ರ ಚುನಾವಣೆ, 89ರ ಚುನಾವಣೆ, ಅದಾದ ನಂತರ ಬೇರೆ ಬೇರೆ ಚುನಾವಣೆಗಳಲ್ಲಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ನಡುವೆ ಪೈಪೋಟಿಯಾಗಿದ್ದು, DK ಶಿವಕುಮಾರ್ ಮತ್ತು ದೇವೇಗೌಡರ ನಡುವೆ ಪೈಪೋಟಿಯಾಗಿದ್ದು, ಈಗ ರಾಜ್ಯದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ? ಒಕ್ಕಲಿಗ ನಾಯಕತ್ವ, ದೇವೇಗೌಡರ ನಂತರ ಒಕ್ಕಲಿಗ ನಾಯಕತ್ವ ಯಾರ ಕೈಗೆ ಹೋಗುತ್ತೆ? ಈಗ ಒಂದು ಬಣ ಹೇಳೋದು DK ಶಿವಕುಮಾರ್ ಅವರು ಒಕ್ಕಲಿಗ ನಾಯಕತ್ವವನ್ನು ವಹಿಸ್ಕೊಳ್ತಾರೆ ಅಂತ. ಇಲ್ಲ ಅದು ಕುಮಾರಸ್ವಾಮಿ ಅವರಿಗೆ ಶಿಫ್ಟ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಮಾತನಾಡುವಂತಹ ಮಾತುಗಳನ್ನು ಮಾತನಾಡ್ತಾರೆ. ಇದೀಗ ಸಹಜವಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತ ಹೇಳಿದರೆ ಅದು 2028ರ ಚುನಾವಣೆಯ ಮೇಲೆ ನಿರ್ಣಾಯಕ ಆಗುತ್ತೆ. ಇದೇ ಕಾರಣಕ್ಕಾಗಿ DK ಶಿವಕುಮಾರ್ ಅವರ ಮುಂದೆ ಸಾಲು ಸವಾಲುಗಳಿದೆ. ಅವುಗಳನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಅಂತ ನಿಮಗೆ ಬೆಸ್ಟ್ ಎಕ್ಸಾಂಪಲ್, ಇದೀಗ ಒಂದು ಚುನಾವಣೆ ಬರುತ್ತೆ, ಬೈ ಎಲೆಕ್ಷನ್. ಇತ್ತೀಚೆಗೆ ನಿಧನರಾದಂತಹ D ಸುಧಾಕರ್ ಅವರು, ಅವರ ಕ್ಷೇತ್ರ ತೆರವಾಗಿದೆ. ಅಲ್ಲಿ ಒಂದು ಉಪಚುನಾವಣೆ ಬರುತ್ತೆ. ಆ ಉಪಚುನಾವಣೆಯನ್ನು ಕಾಂಗ್ರೆಸ್ ಹೆಂಗೆ ಗೆಲ್ಲುತ್ತೆ? ಯಾಕಂದರೆ ಈ ಹಿಂದೆ ಸಿದ್ದರಾಮಯ್ಯನವರಿದ್ದರು, ದಾವಣಗೆರೆ ಮತ್ತು ಬಾಗಲಕೋಟೆಯನ್ನು ಗೆದ್ದರು. ನಾಳೆ ಬರುವಂತಹ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನ ಸಾಧನೆ ಏನಾಗುತ್ತೆ? ಈ ಸಾಧನೆಯ ಜೊತೆಗೆ ನಾಳೆ ಅನೇಕ ಜನ, ಈಗ ಅಶೋಕ್ ಪಟ್ಟಣವರಾಗಿರ್ಬೋದು, ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ಲಕ್ಷ್ಮಣ ಸವದಿ BJPಯಿಂದ ಬಂದು ಕಾಂಗ್ರೆಸ್ ಸೇರ್ಪಡೆ ಆದಂತಹ ನಾಯಕ, ಅನೇಕ ಜನರೇನು ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರಲ್ಲ, ನಾಳೆ ಇವರೆಲ್ಲರೂ ಕೂಡ ಭಿನ್ನಮತವನ್ನು ಹೊರ ಹಾಕೋದಕ್ಕೆ ಶುರು ಮಾಡಿದರೆ ಏನು ಮಾಡ್ತಾರೆ? ಇವುಗಳನ್ನೆಲ್ಲ ಹೆಂಗೆ ನಿಭಾಯಿಸಬೇಕು ಎನ್ನುವಂತಹ
ಚಾಣಾಕ್ಷತನ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕು. ಈಗ ನಾವು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ಯಾವುದೇ ಪ್ರಶ್ನೆ ಮಾಡುವಂತಿಲ್ಲ. ಅವರು ಸಂಘಟನಾ ಚತುರ, ಕಾಂಗ್ರೆಸ್ಗೆ ಅವರು ಒಂದು ಆಪತ್ ಬಾಂಧವ ಅಂತ ಕರೀಲಾಗುತ್ತೆ. ಗುಜರಾತ್ನ ರಾಜಕಾರಣವನ್ನೆಲ್ಲ 2002ರ ಸಮಯದಲ್ಲಿ ನೋಡಿದಾಗ ಟ್ರಬಲ್ ಶೂಟರ್ ಅಂತ ನಾವೆಲ್ಲ ಕರಿತೀವಿ. ಆದರೆ ಸರ್ಕಾರದ ಭಾಗವಾಗಿದ್ದಾಗ ಅದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಚನ್ನಪಟ್ಟಣದಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಸರ್ ಹೇಳಿ. ನಮಸ್ಕಾರ, ನಿಮ್ಮ ಹೆಸರೇನು ಸರ್? ನಮಸ್ಕಾರ ಸರ್, ನಾನು ಹನುಮಂತ ಅಂತ, ಚನ್ನಪಟ್ಟಣ ತಾಲೂಕು ಮಾಕ್ಲಿ ಪಂಚಾಯತಿ, ಕೃಷ್ಣಾಪುರ ದೊಡ್ಡಿ ನಾಯ್ದೊಳೆ. ಹನುಮಂತ ಅವರೇ, ಟಿವಿ ಮ್ಯೂಟ್ ಮಾಡಿ ಮಾತನಾಡಿ, ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ. ಓಕೆ ಸರ್, ಮ್ಯೂಟ್ ಮಾಡಪ್ಪ. ಅದು ಚನ್ನಪಟ್ಟಣ ಉಪಚುನಾವಣೆ ನೆನಪಿದೆಯಾ ನಿಮಗೆ? ಗೊತ್ತಿದೆ ಸರ್, ಗೊತ್ತಿದೆ. ರಾಜಕೀಯ ಚಾಣಾಕ್ಷತನವನ್ನೇ ಮರೆದ್ಬಿಟ್ರು ಡಿ ಕೆ ಶಿವಕುಮಾರ್ ಅವತ್ತು. ಹೌದು ಸರ್, ಹೌದು. ಬಿಜೆಪಿಯಲ್ಲಿ ಇದ್ದಂತ ಸಿ.ಪಿ. ಯೋಗೇಶ್ವರ್ ಅವರನ್ನು ಕಾಂಗ್ರೆಸ್ ಕರ್ಕೊಂಡ್ಬಂದ್ರು, ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದ್ರು. ಹೌದು ಸರ್. ಇವತ್ತು ಅದೇ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ. ಓಕೆ, ಹೇಳಿ ಸರ್. ಏನ್ ನಿರೀಕ್ಷೆ ಇದೆ ನಿಮಗೆ ಡಿ ಕೆ ಶಿವಕುಮಾರ್ ಅವರಿಂದ? ನನಗೆ 100% ನಂಬಿಕೆ ಇಲ್ಲ ಸರ್. ನಂಬಿಕೆ ಇಲ್ವಾ? ನಂಬಿಕೆ ಇಲ್ಲ, ನಮ್ಗೆ ಒಳ್ಳೇದ್ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ. ನಮ್ಗೆ ತಪ್ಪು ತಿಳ್ಕೊಂಬೇಡಿ, ಯಾರದಾಗನು ಭರವಸೆ ಹೊಂಟೋಗಿದೆ ಈಗ ರಾಜಕಾರಣಿಗಳ ಬಗ್ಗೆ. ಯಾಕೆಂದ್ರೆ ನಾವು ಬೆಳಗ್ಗೆ ಇದ್ರೆ ಟಿವಿ ನೋಡ್ತಾ ಇರ್ತೀವಿ. ಆ ಬಡವರಾಗೆ ಸಾಯ್ತಾ ಇದಾರೆ. ಕೆಲವ್ರಿಗೆ ಇಷ್ಟೇ ಇಲ್ಲ ಸರ್, ಬೇಕಾದ್ರೆ ಬನ್ನಿ ತೋರಿಸ್ತೀನಿ. ಅವ್ರು ನೋಡ್ಬಿಟ್ರೆ ಕಣ್ಣಲ್ಲಿ ನೀರು ಬರ್ತದೆ. ನಾನು ವ್ಯಾಪಾರ ಮಾಡೋದು ತಳ್ಳಗಾಲದಲ್ಲಿ ತರಕಾರಿ ಹಣ್ಣೆಲ್ಲ ಮಾಡ್ತೀನಿ. ಕೆಲವರೆಲ್ಲ ಬಂದು ಹುಡುಗರು ಒಂದ್ ಹಣ್ಣು ಕೇಳ್ತಾರೆ, ಆ ಬಡವ್ರ ಮಕ್ಕಳು. ಅದನ್ನ ನನ್ಗೆ ಹೊಟ್ಟೆ ಹೊಡೆದು ನಾನು ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾನ, ಇಲ್ಲ ಕುಮಾರಸ್ವಾಮಿ ಕೊಡ್ತಾನ, ಯೋಗೇಶ್ ಕೊಡ್ತಾವನ, ಇವ್ರಿಗೆ ಅರ್ಥ ಆಗಲ್ಲ. ಅವರೆಲ್ಲ ಒಳ್ಳೆ ಪೋಸ್ಟಲ್ಲಿ ಇರ್ತಾರೆ. ಅವ್ರ ಅಕ್ಕಪಕ್ಕದವ್ರು ಯಾರನ್ನೋ ಗಮನಿಸಲ್ಲ. ಅವರು ಗ್ಯಾರಂಟಿಗಳನ್ನು ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು. ಸರ್, ನಿಮ್ಗೆ ನನ್ನ ಮನೆಗೆ 2,000 ರೂಪಾಯಿ ಬರುತ್ತೆ, ಮಹಿಳೆಯರಿಗೆ ಉಚಿತ ಪ್ರಯಾಣ ಇದೆ, ಮಗ ಅಥವಾ ಮಗಳು ಡಿಗ್ರಿ ಹೋಲ್ಡರ್ ಆಗಿದ್ರೆ 3,000 ರೂಪಾಯಿ ಹಣ ಸಿಗುತ್ತೆ, ವಿದ್ಯುತ್ ಉಚಿತವಾಗಿ ಕೊಡ್ತಿದ್ದಾರೆ. ಸರ್, ನನ್ನ ಮಗಳು ಡಿಗ್ರಿ ಹೋಲ್ಡೆ. ಬನ್ನಿ ನಮ್ಮ ಅಕೌಂಟ್ ಚೆಕ್ ಮಾಡಿಸಿ. ಯುವ ನಿಧಿ ಬಂದಿಲ್ವಾ ಅವ್ರಿಗೆ ಹಣ? ಸರ್, ನೀವು ಬಂದು ನೋಡಿ, ಲೀಸ್ಟ್ ಕೊಡ್ತೀನಿ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅದೇನು ಅಂತ. ಸುಮ್ಮನೆ ನೀವು ಯಾಕೆ ನೀವು ಮಾತಾಡಿ ಕೆಟ್ಟೋನಾಗ್ತೀವಿ ಅಷ್ಟೇ. ಓಕೆ, ಹೌದಲ್ವಾ ಸರ್? ಅಂದ್ರೆ ಅವರ ರಾಜಕಾರಣದಲ್ಲಿ ಬಡವರಾಗೆ ಉಳಿತಿದ್ದಾರೆ, ಏನು ಅಭಿವೃದ್ಧಿ ಆಗ್ತಿಲ್ಲ ಅಂತ ನಿಮ್ಮ ವಾದ? ಯಾವ್ದೇ ಕಾರಣಕ್ಕೂ ಇಲ್ಲ ಸರ್. ನಾನು ಬೇಕಾದ್ರೆ ಕುಮಾರಸ್ವಾಮಿಗೂ ಬೇಕಾದ್ರೆ ಮುಂದೆ ಹೇಳ್ತೀನಿ. ಓಕೆ, ಈ ಡಿ ಕೆ ಶಿವಕುಮಾರ್ಗೂ ಹೇಳ್ತೀನಿ. ನಮ್ಮ ಶಾಸಕರು ಸಿ.ಪಿ. ಯೋಗೇಶ್ವರು ನಿಮ್ಮ ಕೇಳಿಬೇಕಾದ ಪ್ರಶ್ನೆ ಅವ್ರನ್ನೇ. ಓಕೆ, ಒಂದು ಕಡೆ ಗ್ರಾಮ ನಮ್ದು. ಓಕೆ, ಓಕೆ, ನಮ್ದು ಕಡೆ ಗ್ರಾಮ ನಮ್ದು. ಅಲ್ಲಿ ರಾಮನಗರ ಜಿಲ್ಲೆಗೆ ಸೇರ್ಕೊಂಡ್ಬಿಡ್ತದೆ. ಇತ್ತಾಗ ಹೋದ್ರೆ 10 ಸೇರ್ಕೊತದೆ, ಇತ್ತಾಗ ಒಂದು 10 ಸೇರ್ಕೊತದೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಓಕೆ, ಓಕೆ, ನೋಡೋಣ ಏನಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ನಿಮ್ಮದೇ ಜಿಲ್ಲೆಯವರು, ಏನ್ ಕೆಲಸ ಮಾಡ್ತಾರೆ ಅಂತ. ನೀವು ಕೇಳಿ. ಧನ್ಯವಾದಗಳು ಹನುಮಂತವರೇ, ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿರೀಕ್ಷೆಗಳು ಸಹಜವಾಗಿದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಬದಲಾದಾಗ, ಸರ್ಕಾರ ಬದಲಾದಾಗ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಆ ನಿರೀಕ್ಷೆಗಳು ಹೇಗೆ ವರ್ಕೌಟ್ ಆಗುತ್ತೆ, ಆ ನಿರೀಕ್ಷೆಗಳ ಫಲಿತಾಂಶ ಏನಾಗಿರುತ್ತೆ ಅನ್ನೋದನ್ನು ಚುನಾವಣೆಯಲ್ಲಿ ಜನ ನಿರ್ಧಾರ ಮಾಡ್ತಾರೆ. ನಾನು ಆವಾಗಲೇ ಮಾತನಾಡ್ತಾ ಇದ್ದೆ, ಅನೇಕ ಜನ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ನಂಬಿ ಈ ಹಿಂದೆ ಬೇರೆ ಬೇರೆ ಪಾರ್ಟಿಗಳಿಂದ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ. ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಅವರಿಗೆ ಸಚಿವ ಸ್ಥಾನ ಸಿಗದೆ ಹೋದರೆ ಏನಾಗುತ್ತೆ? ಇದು ಸದ್ಯಕ್ಕಿರುವಂತಹ ಯಕ್ಷ ಪ್ರಶ್ನೆ. ಈಗ ನೋಡಿ, ಈಗ ಸಿದ್ದರಾಮಯ್ಯನವರು ಅಂತ ಬಂದಾಗ ನಾವು ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದಂತಹ ಮುಖ್ಯಮಂತ್ರಿ ಅಂತ ಕರಿತೀವಿ. ಅವರ ಹಿಂದೆ ಅನೇಕ ಬಾರಿ 2 ಬಾರಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದರು, ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಣಕಾಸು ಸಚಿವರಾಗಿ ಬಜೆಟನ್ನು ಮಂಡಿಸಿದ್ರು. ಒಂದು ಆರ್ಥಿಕ ಹಿಡಿತ ಇತ್ತು. ಡಿ ಕೆ ಶಿವಕುಮಾರ್ ಅದನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ? ಮೊದಲೇ ಶಾಸಕರು ಅನುದಾನ ಇಲ್ಲ ಅಂತ ಪರದಾಡ್ತಾ ಇದ್ದಾರೆ, ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ. ಇದನ್ನು ಸಂಭವ ಮ್ಯಾನೇಜ್ ಮಾಡೋ ಪ್ರಯತ್ನ ಹೆಂಗೆ ನೋಡೋಣ. ಮತ್ತೊಬ್ಬ ಕಾಲರ್ ಇದ್ದಾರೆ, ನವೀನ್ ಅಂತ. ನಮಸ್ಕಾರ ನವೀನ್ ಅವರೇ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್ ನಾವು ಬಿಡದಿಯಿಂದ ಸರ್. ಬಿಡದಿಯಿಂದ ಕರೆ ಮಾಡ್ತಾ ಇದ್ದೀರಿ. ಹೌದು ಸರ್. ಡಿ ಕೆ ಶಿವಕುಮಾರ್ ನಿಮ್ಮ ಭಾಗದವರು. ಹೌದು ಸರ್. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಬಿಡದಿಗೆ ಏನು ಸಿಗ್ಬೋದು ಅಂತ? ಈ ಬಿಡದಿ ಟೌನ್ಶಿಪ್ದೆಲ್ಲ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾ ಇತ್ತು. ಕುಮಾರಸ್ವಾಮಿ ಅವರ ವಿರೋಧ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತೀನಿ ಅಂತ.
ಸರ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಹ್ಮ್ ಜೊತೆಲಿ ಅಣೆಕಟ್ಟು ಸಹ ತರ್ತಾ ಇದ್ದಾರೆ, ಮೇಕೆದಾಟು ಅಣೆಕಟ್ಟು. ಹ್ಮ್ ಅವರ ಮೇನ್ ಅಜೆಂಡಾ ಬೇರೆ. ಹ್ಮ್ ಸೊ ಅದನ್ನ ಸಕ್ಸಸ್ ಮಾಡೇ ಮಾಡ್ತಾರೆ ಅನ್ನೋದು ನಮ್ಗೆ. ಇವನ್ನ ಬೆಂಗಳೂರು ಜನಗಳಿಗೂ ನೀರು ಸಿಗುತ್ತೆ, ಕರ್ನಾಟಕಕ್ಕೆ ಒಂದು ಡ್ಯಾಮು ಸಿಗುತ್ತೆ ಅನ್ನೋದು ನಮ್ಗೆ ತುಂಬಾ ನಿರೀಕ್ಷೆ ಇದೆ. ಅಂದ್ರೆ ಮೇಕೆದಾಟು ಮಾಡೋದ್ರಿಂದ. ಹೌದು ಹೌದು, ಮೇಕೆದಾಟು ಮಾಡೋದ್ರಿಂದ. ಆಮೇಲೆ ನೆಕ್ಸ್ಟ್ ಅವ್ರದ್ದು ಒಂದು ಯುವ ನಾಯಕ ನಮ್ಗೆ ನಾವೆಲ್ಲ ನೋಡ್ಬೇಕಾದ್ರೆ ಯುವ ನಾಯಕ ಬಂದಿದ್ದಾರೆ ನಮ್ಗೆ ಹೊಸದಾಗಿ ಇವತ್ತಿಂದ. ಸೊ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರು ತಗೊಳ್ಳೋ ಡಿಸಿಷನ್ ಅಲ್ಲಿ 100% ಆಗಿರುತ್ತೆ. ನಮ್ಮ ಕರ್ನಾಟಕ ಜನಕ್ಕೂ ಮತ್ತೆ ಆರ್ಥಿಕತೆಯಲ್ಲೂ ಪ್ರತಿಯೊಬ್ಬರೂ ಸಹ ಮುಂದಿನ ದಿನ ಡೆವಲಪ್ ಆಗ್ತೀವಿ ಸರ್, ಎಸ್ಪೆಷಲಿ ಕರ್ನಾಟಕದಲ್ಲಿ. ಅಂದ್ರೆ ನೀವು ಹೇಳ್ತಾ ಇರೋದು ಮೇಕೆದಾಟು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಕೂಸದು, ಅವರ ಅಧಿಕಾರ ಅವಧಿಯಲ್ಲಿ ಅದು ಶುರುವಾಗ್ಲಿ ಅಂತ ನಿಮ್ ಬಯಕೆ ಇದೆ. ಹೌದು ಸರ್, ಹೌದು ಹೌದು 100%. ನೋಡಿ ಅವೆಲ್ಲ ಕರ್ನಾಟಕಕ್ಕೆ ದೊಡ್ಡ ಏನಂತಾರೆ ಬೇಕಾದದ್ದು ಅವೆಲ್ಲ ನೀರು ಕರೆಂಟು ಎಲ್ಲ ಬರ್ತಾ ಇರೋದ್ರಿಂದ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಮುಂದೆ ಫ್ಯೂಚರ್ಗೆ. ಮುಂದಿನ ನಮ್ಮ ಮಕ್ಳಿಗೂ ಸಹ ನೀರಿನ ತುಂಬಾ ಪ್ರಾಬ್ಲಮ್ ಇದೆ. ಇವೆಲ್ಲ ಒಬ್ಬ ಉತ್ಪತ್ತಿ ನ್ಯಾಯಕ ಅಂತಾರೆ ನೋಡಿ, ಇದು ಬೇಕು ನಮ್ಗೆ. ಹೆಂಗೆ ಯಾವ್ದೇ ಪಕ್ಷ ಜಗಳಾಡಿ ಏನೇ ಆಗ್ಲಿ ಈಗ ಅಭಿವೃದ್ಧಿ ವಿಚಾರ ಒಂದ್ ಕಡೆ ಆಯ್ತು ಸರ್, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದರ ಪರಿಣಾಮ ಈ ಒಕ್ಕಲಿಗ ಬೆಲ್ಟ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗುತ್ತಾ 2028ರಲ್ಲಿ? ನಮ್ಗೇನ್ ಸರ್ ಆಗ್ಬೇಕು, ಒಕ್ಕಲಿಗ ಆದ್ರೇನೋ ಅಲ್ಲ ಚುನಾವಣೆಯ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಏನ್ ಎಫೆಕ್ಟ್ ಆಗ್ಬೋದು ಇದರಿಂದ? ಬೇಕಾಗಿಲ್ಲ ಸರ್, ನಮಗ್ ಬೇಕಾದಿದ್ದು ಲೀಡರ್ಸ್. ಓಕೆ, ನಮ್ಗೂ ಬೇಕಾಗಿಲ್ಲ ಒಕ್ಕಲಿಗ ಆದ್ರೇನು ಲಿಂಗಾಯತರಾದ್ರೆ ನಮ್ಗೇನು. ನಾವು ಒಳ್ಳೆ ಸೆಲೆಕ್ಟ್ ಮಾಡಿದ್ವಿ ಪರ್ಸನ್. ನಾವು ಅವ್ರು ಓಟ್ ಹಾಕ್ಬೇಕಾದ್ರೆ ಒಕ್ಕಲಿಗ ಅಂತ ನೋಡಿಲ್ಲ, ನಾವು ನೋಡಿರೋದು ಡಿ ಕೆ ಶಿವಕುಮಾರ್ ಅಂತ ನೋಡಿದೀವಿ, ಎಜುಕೇಟೆಡ್ ಪರ್ಸನ್ ಅಂತ ನೋಡಿದೀವಿ. ಅದು ಸಮುದಾಯಕ್ಕೂ ಇದಕ್ಕೂ ಇದು ಡೆವಲಪ್ಮೆಂಟ್ ಆಗುತ್ತೆ. ಹೌದು ಸರ್, ಡೆವಲಪ್ಮೆಂಟ್ ಹೌದು. ಅನೇಕ ಜನ ಮುಖ್ಯಮಂತ್ರಿಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾಗ ಮುಂದಿನ ಚುನಾವಣೆಯಲ್ಲಿ ಅವರ ಪಕ್ಷ ಸೋತಿದ್ದಿದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು, ರಾಜಕೀಯ ಕಾರಣ ಇದೆ. ಆ ಕಾರಣಕ್ಕಾಗಿ ಮಾತನಾಡ್ತಾ ಇದ್ದೀನಿ ನಾನು. ಈಗ ನೀವು ರಾಮನಗರ, ಬೆಂಗಳೂರು ದಕ್ಷಿಣ ಈ ಭಾಗದಲ್ಲೆಲ್ಲ ಹೋದ್ರೆ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನೋಡಿ ಪೈಪೋಟಿಗಳಾಗಲ್ವಾ ಚುನಾವಣೆಗಳಲ್ಲಿ? ಸರ್ ಎಲ್ಲ ಒಂದೇ ಸರ್, ಎಲ್ಲರೂ ಒಂದೇ ಆಗ್ತಾರೆ ಸರ್. ಕರ್ನಾಟಕ ಒಳ್ಳೇದಾಗ್ಬೇಕಾರೆ ಎಲ್ಲ ಒಂದೇ ಆಗ್ತಾರಲ್ಲ ಸರ್. ಓಕೆ ಓಕೆ, ಯಾರಾದ್ರೇನ್ ಸರ್, ಈಗ ನಿಮ್ಗೆ ನಿಮ್ಮನೆಗೆ ನೀರ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಯಾರ ಪಕ್ಷದಿಂದ ಬಂದ್ರೆ ನಾವು ಯಾರೊಬ್ರು ಕೆಲಸ ಮಾಡಿದ್ರಲ್ವಾ? ಎಸ್ ಸರ್, ಎಸ್ ಸರ್, ನೋಡೋಣ ಏನಾಗುತ್ತೆ ಅಂತ. ಈಗ ನಿಮ್ಮ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆದರು. ಅವರ ಜೊತೆಗೆ ಅನೇಕ ಜನ ಸಚಿವರು, ಶಾಸಕರು ಸಚಿವರಾಗಿ ಪದಗ್ರಹಣ ಆಗಿದೆ. ಆ ಮುಖಾಂತರ ಇವತ್ತಿನಿಂದ ಡಿ ಕೆ ಶಿವಕುಮಾರ್ ಅವರ ಅಧಿಕಾರಾವಧಿ ಶುರುವಾಗಿದೆ ಕರ್ನಾಟಕದಲ್ಲಿ. ನಿರೀಕ್ಷೆಗಳು ಮಾತ್ರ ದೊಡ್ಡ ಮಟ್ಟದಲ್ಲಿದೆ. ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ಅವರ ಎದುರುಗಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಾಗಬೇಕು. ಅವರ ಕನಸಿನ ಕೂಸು ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಚುನಾವಣೆ ಆಗಬೇಕು. ಆಗಸ್ಟ್ 30ರ ಒಳಗಾಗಿ ಚುನಾವಣೆ ನಡೆಸ್ತೀವಿ ಅಂತ ಸುಪ್ರೀಂ ಕೋರ್ಟಿಗೆ ಗಡುವು ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ, ಎಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ನೋಡೋಣ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ, ಏನೆಲ್ಲ ಬೆಳವಣಿಗೆಗಳಾಗಿದೆ, ಇವೆಲ್ಲವನ್ನು ಡಿ ಕೆ ಶಿವಕುಮಾರ್ ಹೆಂಗೆ ತೆಗೆದುಕೊಂಡು ಹೋಗ್ತಾರೆ. ಪಕ್ಷವನ್ನು ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಕೂಡ ಅದೇ ಯಶಸ್ಸಿನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾರಾ? ಇದಕ್ಕೆ ಮುಂದಿನ ದಿನಗಳು ಉತ್ತರ ಕೊಡುತ್ತೆ.